Shubhodaya, I am ready for positive change. Shubhodaya, ready for positive change. Thank you, thank you. ಶ್ರೀಧರ್ ಮೂರ್ತಿ ಸರ್, ಆಫ್ಟರ್ ಲಾಂಗ್ ಟೈಮ್ ಬಂದ್ಬಿಟ್ಟಿದ್ದೀರಾ. ಶುಭೋದಯ ಎಲ್ಲರಿಗೂ. ಥ್ಯಾಂಕ್ ಯು ಸರ್. ರೆಡಿ ಫಾರ್ ಪಾಸಿಟಿವ್ ಚೇಂಜ್. ಓಕೆ, ಹೇಗ್ ನಡೀತಾ ಇದೆ ಎಲ್ಲ? ಸಂಕಲ್ಪ ಸಿದ್ಧಿ ಕ್ಲಾಸಿಗೆ ಬಂದ್ಮೇಲೆನೂ ಬೇಜಾರಾಗ್ತಾ ಇದೆಯಾ ಜೀವನ? ಅಯ್ಯೋ, ಯಾಕಾದ್ರೂ ಎದ್ದೇಳ್ಬೇಕು, ಯಾಕಾದ್ರೂ ಮಲ್ಕೋಬೇಕು, ಯಾಕಾದ್ರೂ ಊಟ ಮಾಡ್ಬೇಕು, ಅಥವಾ ನಿಮ್ಮ ಇಂಟೆನ್ಷನ್ ಅರ್ಥ ಆಗಿದೆಯಾ? ಸೂಪರ್ ಮೇಡಮ್ ಕ್ಲಾಸ್. ಓಕೆ, ಇವತ್ತು ಒಂದು ಕತೆ ಹೇಳೋಷ್ಟು ಟೈಮು ಇಲ್ಲ. 5 ಗಂಟೆಗೆ ಶಾರ್ಪ್ ಎಲ್ಲರೂ ಬಂದ್ಬಿಟ್ರೆ 10 ನಿಮಿಷದಲ್ಲಿ ಕತೆ ಹೇಳ್ಬೋದು. ಸೂಪರ್ ಇದೆ. ಓಕೆ, ಥ್ಯಾಂಕ್ ಯು. ಏಂಜಲ್ಸ್ ನಂಬರ್ ಅಂತ ಕರೀತಾರೆ, ಗೊತ್ತಾ? ಏಂಜಲ್ಸ್ ನಂಬರ್ ಅಂತಾರೆ. ಯೂಟ್ಯೂಬಲ್ಲಿ, ಫೇಸ್ಬುಕ್ಕಲ್ಲೆಲ್ಲ ತುಂಬ ಜನ ಹಾಕ್ತಾ ಇರ್ತಾರೆ. ಅಂದರೆ ಒಂದೇ ನಂಬರು 2 ಬಾರಿ, 3 ಬಾರಿ, 4 ಬಾರಿ ಕಾಣಿಸಿದ್ರೆ ಅದ್ರದ್ದು ಸಂಕೇತಗಳೇನು ಅಲ್ವಾ? ತುಂಬ ಜನಕ್ಕೆ ಅದು ಕ್ಯೂರಿಯಾಸಿಟಿ ಇದೆ. ಏನದು ನಂಬರ್ಸು, ಏನು ನಮಗೆ ಮಾಹಿತಿಯನ್ನು ಕೊಡ್ತಾ ಇದೆ, ಏನು ಅದ್ರ ಸಿಗ್ನಲ್ ಏನು ಕೊಡ್ತಾ ಇದೆ, ಏಂಜಲ್ಸ್ ಏನು ಕೊಡ್ತಾ ಇದ್ದಾರೆ ಅಂತ. ಮತ್ತು ಯೂನಿವರ್ಸು ನಮಗೆ ಯಾವ ಸಿಗ್ನಲನ್ನು ಕೊಡ್ತಾ ಇದೆ. ಈಗ ಫಾರ್ ಎಕ್ಸಾಂಪಲ್, ನೀವು ತುಂಬ ಬೇಜಾರಲ್ಲಿರ್ತೀರಾ, ಏನೋ ನೋವಲ್ಲಿರ್ತೀರಾ, ಅಥವಾ ಏನೋ ನಿಮಗೆ ಏನೋ ಒಂದು ಕೆಲಸದ ಬಗ್ಗೆ ಯೋಚನೆ ಮಾಡ್ತಾ ಇರ್ತೀರಾ. ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು, ಅಥವಾ ಯಾರೋ ಒಂದು ವ್ಯಕ್ತಿ ಬಗ್ಗೆ ಯೋಚನೆ ಮಾಡ್ತಾ ಇರ್ತೀರಾ, ಇಲ್ವಾ ದುಡ್ಡನ್ನ ಹೇಗೆ ಸಂಪಾದನೆ ಮಾಡಬೇಕು ಅಂತ ಯೋಚನೆ ಮಾಡ್ತೀರಾ. ಅದಕ್ಕೆ ರಿಲೇಟೆಡ್ ಏನೋ ಒಂದು ನಿಮಗೆ ಬಿಸ್ನೆಸ್ ಬಂದಿರುತ್ತೆ, ಆಪರ್ಚುನಿಟಿ ಬಂದಿರುತ್ತೆ. ಇದನ್ನು ಮಾಡಬೇಕಾ ಬೇಡವಾ ಅಂತ ಗೊಂದಲದಲ್ಲಿರ್ತೀರಾ ಅಲ್ವಾ? ನಿಮ್ಗೆ ಯಾರು ಕರೆಕ್ಟ್ ಆವಾಗ ಗೈಡೆನ್ಸ್ ಮಾಡೋರು ಇರಲ್ಲ. ಇದನ್ನೇ ಮಾಡು, ಹಿಂಗೆ ಮಾಡು, ಇದೇ ಥರ ನೀನು ಸ್ಟಾರ್ಟ್ ಮಾಡು ಅಂತ ಹೇಳೋರಿರಲ್ಲ. ಆವಾಗ ಯೂನಿವರ್ಸ್ ನಮ್ಮ ಜೊತೆನಲ್ಲಿ ಇರ್ತಾರೆ. ಓಕೆನಾ? ವಿಶ್ವಶಕ್ತಿ ಏನಿದೆ ಅದು ನಂಬರ್ಸ್ ಮುಖಾಂತರ ನಮಗೆ ಸಿಗ್ನಲನ್ನು ಕೊಡುತ್ತೆ. ಇದು ಎಷ್ಟು ಜನಕ್ಕೆ ಗೊತ್ತಿದೆ ಈ ವಿಷಯ? ಏಂಜಲ್ಸ್ ನಂಬರು, ರಿಪೀಟೆಡ್ ನಂಬರ್ನ ನೋಡಿದಾಗ ನಾವು ಏನು ತಿಳ್ಕೋಬೇಕು ಅಂತ ಎಷ್ಟು ಜನಕ್ಕೆ ಗೊತ್ತಿದೆ? ಯಾರಾದರೂ ನಂಬರ್ಸ್ ನೋಡಿದಾಗ ನೀವು ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳ್ತೀರಾ? ನಾವು ಮರ್ತೋಗ್ಬಿಟ್ಟಿರ್ತೀವಿ ಗ್ರ್ಯಾಟಿಟ್ಯೂಡ್ ತೋರಿಸೋದನ್ನ. ಆ ಥರ ರಿಪೀಟೆಡ್ ನಂಬರ್ ನಮಗೆ ಕಾಣಿಸ್ದಾಗ ಅವಾಗೆಲ್ಲ ನಾವು ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳ್ಬೇಕು. ಸ್ವಲ್ಪ ಗೊತ್ತಿದೆ ಮೇಡಮ್, ಕುಶಾಲ ಮೇಡಮ್. ಓಕೆ, ಇವತ್ತಿಂದ ನಾನು ಒಂದು 10 ಡೇಸ್ ಅದು ನಂಬರ್ ಬಗ್ಗೆನೇ ಹೇಳ್ತೀನಿ. ಓಕೆನಾ? ಯಾವ ನಂಬರ್ ನಿಮಗೆ ಕಾಣಿಸಿದ್ರೆ ಏನು ಸಂಕೇತ, ನೀವು ಅದ್ರ ಬಗ್ಗೆ ಏನು ಪಾಸಿಟಿವ್ ಆಗಿ ತಗೊಂಡು ಮುಂದುವರಿಬೇಕು ಅನ್ನೋದು ಒಂದು ವಿಷಯ ಮಾತಾಡೋಣ. ಶ್ರೀಧರ ಮೂರ್ತಿ ಸರ್ ಗೊತ್ತಿಲ್ಲ. ಓಕೆ, ಇಟ್ಸ್ ಓಕೆ ಸರ್. ಇದ್ರ ರಿಲೇಟೆಡ್ ವಿಡಿಯೋಸ್ ಮಾಡಿ ಹಾಕ್ತಾ ಇದ್ದೀನಿ ಈಗ ನಾನು ಯೂಟ್ಯೂಬಲ್ಲಿ, ಅದು ಕೂಡ ನೋಡಬಹುದು. ಬಟ್ ಅಟ್ ಸೇಮ್ ಟೈಮ್ ಕ್ಲಾಸಲ್ಲೂ ಕೂಡ ನಾನು ಹೇಳ್ತೀನಿ. ಓಕೆನಾ? ಇವಾಗ ಝೀರೋ ಫಸ್ಟಿಗೆ ಸ್ಟಾರ್ಟಿಂಗ್ ನಾವು ಎಲ್ಲೇ ನೋಡಿದ್ರು ಝೀರೋ ಅಂದರೆ, ಈಗ ಗಾಡಿ ನಂಬರ್ ಇರ್ಬೋದು, ಯಾವುದೋ ಒಂದು ಬೋರ್ಡಲ್ಲಿ ಇರ್ಬೋದು, ಅಥವಾ ನಿಮ್ಮ ಮೊಬೈಲಲ್ಲಿ 1 ಗಂಟೆ ಅಥವಾ 12 ಗಂಟೆ ಅಥವಾ 1 ಗಂಟೆ, ಫುಲ್ 1 ಗಂಟೆ ಬಂದಾಗ ಏನು ಬರುತ್ತೆ? 10 ಗಂಟೆ ಬಂದಾಗ, 10 ಗಂಟೆ ಅಂತಂದಾಗ 10 ಮತ್ತೆ 2 0 ಬರುತ್ತಲ್ವ, ಅಂದರೆ 000. ಈ ಥರ ಟೈಮಲ್ಲಿ ಇರ್ಬೋದು. ಅಥವಾ ಏನೋ ಒಂದು ತಿಂತೀರಾ ಅಥವಾ ಹೋಟೆಲ್ಗೆ ಹೋಗ್ತೀರಲ್ಲೋ, ಅಲ್ಲಿ ಬಿಲ್ಲಲ್ಲಿ ನಿಮಗೆ 1000 ಅಂತ ಬಂದರೆ 30 ಬರುತ್ತಲ್ವ. ಹಂಗೆ ಕಂಟಿನ್ಯೂಸ್ ಆಗಿ 2 0, 3 0, 4 0, 0000 ಈ ಥರ ಝೀರೋ ಬಗ್ಗೆ ಹೇಳ್ತೀನಿ ನಾನಿವತ್ತು.
ನೀವು ಏನಾದ್ರೂ ಕುತ್ಕೊಂಡು ಯೋಚನೆ ಮಾಡ್ತಾ ಇರ್ತೀರಾ, ಅಥವಾ ಹಿಂಗೆ ಬಸ್ಸಲ್ಲೋ ಕಾರಲ್ಲೋ ಹೋಗ್ತಿರ್ತೀರಾ, ಗಾಡಿನಲ್ಲಿ ಹೋಗ್ತಿರ್ತೀರಾ, ಸಡನ್ ಆಗಿ ಹಿಂಗೆ ನೋಡ್ತೀರಾ, ಏನೋ ಒಂದು ಬೋರ್ಡಲ್ಲಿ ನಿಮಗೆ 0000 ಕಾಣಿಸುತ್ತೆ, ಬಸ್ ಮೇಲ್ಗಡೆ ಬಸ್ ನಂಬರ್ ನಿಮಗೆ 0000 ಕಾಣಿಸುತ್ತೆ, ಅಥವಾ 000 ಕಾಣುತ್ತೆ, ಅಥವಾ ಮೊಬೈಲಲ್ಲಿ ನಿಮಗೆ ಕಾಣುತ್ತೆ, ಅಥವಾ ಬಿಲ್ಲಲ್ಲಿ ಕಾಣಿಸುತ್ತೆ, ಅಥವಾ ಯಾವುದೋ ಒಂದು ಬುಕ್ ಓಪನ್ ಮಾಡ್ತೀರಾ, ಅಲ್ಲಿ ನಿಮಗೆ ಆ ಥರ ರಿಪೀಟೆಡ್ ನಿಮ್ಗೆ ಈ ಥರ ನಂಬರ್ಸ್ ಕಾಣಿಸ್ತಾ ಇರುತ್ತೆ. ಯಾರಿಗಾರು ಕಾಣಿಸ್ತಾ ಇದೆಯಾ? ನೀವೆಲ್ಲೋದ್ರೂ ನನಗೆ ಹೊರಗಡೆ ಹೋದೆ ಅಂದರೆ ಬರೀ ನನಗೆ ಏಂಜಲ್ ನಂಬರೇ ಕಾಣೋದು. ಫಸ್ಟು ನನಗೆ ಅರ್ಥ ಆಗ್ತಾ ಇರಲಿಲ್ಲ, ಏನಕ್ಕೆ ಈ ಥರ ಕಾಣಿಸುತ್ತೆ, ಹಿಂಗೆ ತಿರುಗಿದ್ರೂ ಕಾಣಿಸೋದು, 1111, 111, 222, 333 ಈ ಥರ ರಿಪೀಟೆಡ್ ಆಗಿ ನನಗೆ ನಂಬರ್ಸ್ ಕಾಣಿಸ್ತಾನೇ ಇರ್ತಾ ಇತ್ತು. ಬಟ್ ಅವಾಗ ಗೊತ್ತಾಗ್ತಿದ್ದಿಲ್ಲ ಏನಕ್ಕೆ ಕಾಣಿಸ್ತಾ ಇದೆ ಅಂತ. ಬಟ್ ಈಗ ನನಗೆ ಅದರ ರೀಸನ್ ಏನು, ಯಾಕೆ ಕಾಣಿಸುತ್ತೆ, ನಾವು ಅದ್ರ ಬಗ್ಗೆ ಏನು ನಿರ್ಧಾರಗಳನ್ನ ತಗೋಬೇಕು ಎಲ್ಲ ಅರ್ಥ ಆಗಿದೆ ನನಗೆ. ಓಕೆನಾ? ನಿಮಗೆ ಯಾರಿಗಾದ್ರೂ ಆ ಥರ ಕಂಟಿನ್ಯೂಸ್ ಆಗಿ ಒಂದೇ ನಂಬರ್ ಪದೇ ಪದೇ ಕಾಣಿಸ್ತಾ ಇರುತ್ತೆ, 111 ಕಾಣುತ್ತೆ, 000 ಕಾಣುತ್ತೆ, ಈ ಥರ ಯಾರಿಗಾದ್ರೂ ಕಾಣಿಸ್ತಾ ಇದ್ರೆ ಎಸ್ ಅಂತ ಕಮೆಂಟ್ ಹಾಕಿ. ಆ ಗೊಂದಲಗಳಿಗೆ ಇನ್ಮೇಲೆ ಈ ಒಂದು ವಾರದಲ್ಲಿ ಪುಲಿ ಸ್ಟಾಪ್ ಇಡೋಣ. ಆ ಪೂರ್ತಿ ನಂಬರ್ಸ್ನ ಅರ್ಥ ಮಾಡ್ಕೊಳ್ಳೋಣ ಈ ವಾರ. ಅಬ್ಸರ್ವ್ ಮಾಡಿಲ್ಲ ಮೇಡಮ್. ಓಕೆ ಓಕೆ ಸರ್. ಎಸ್ ಭಾಗ್ಯ ಮೇಡಮ್ ಅಬ್ಸರ್ವ್ ಮಾಡಿದ್ದೀರಾ? ಈಗ ಹಾ, ನೀವು ಮುಂದೆ ಹೋಗ್ತಿರ್ತೀರಾ, ನಿಮ್ಮ ಮುಂದೆ ಗಾಡಿ ನಂಬರಲ್ಲಿ 111 ಕಾಣಿಸ್ತಿರುತ್ತೆ, ಒಂದು ಬಸ್ ನಂಬರ್ ಇರ್ಬೋದು, ಅದು ಹೋಗಿ ಒಂದೇ ಒಂದು 2 ನಿಮಿಷಕ್ಕೆ ಮತ್ತೆ ಕಾರೋ ಬೈಕೋ ಬರುತ್ತೆ, ಅದರಲ್ಲೂ 111 ಕಾಣಿಸುತ್ತೆ. ಹಂಗೆ ಕಿಟಕಿ ಹೊರಗಡೆ ನೋಡಿದ್ರೆ ಅಲ್ಲಿ 111, 000 ಪದೇ 666 ಇರುತ್ತೆ ಅಲ್ವಾ? ಓಕೆ, ಇದಂದ್ರೆ ಯೂನಿವರ್ಸ್ ನಿಮ್ಗೆ ಈಗ ಅದು ಬಂದು ಮಾತಾಡಕ್ಕಾಗಲ್ಲ. ಒಂದು ಯಾವ್ದಾದ್ರು ವ್ಯಕ್ತಿ ಮುಖಾಂತರ ನಿಮ್ಗೆ ವಿಷಯಗಳನ್ನ ತಿಳಿಸುತ್ತೆ, ಇಲ್ಲ ನಂಬರ್ ಮುಖಾಂತರ ನಿಮ್ಗೆ ಅದೇನು ಸಂದೇಶನ ಕೊಡಬೇಕು ಅಂತ ಇದೆ, ಏನು ನಿಮ್ಗೆ ಸಿಗ್ನಲ್ನ ಪಾಸ್ ಮಾಡಬೇಕು ಅಂತ ಇದೆ, ಅದನ್ನ ನಂಬರ್ ಮುಖಾಂತರ ನಿಮ್ಗೆ ತಿಳಿಸಕ್ಕೆ ಟ್ರೈ ಮಾಡ್ತಾ ಇರುತ್ತೆ ಯೂನಿವರ್ಸ್. ಓಕೆನಾ? ಆವಾಗ ನಿಮ್ಗೆ ಪದೇ ಪದೇ ಈಗ ಫಸ್ಟ್ ನಂಬರ್ 1 ಅಂತಂದ್ರೆ ನಂಬರ್ 1 ಅಂದ್ರೆ 1 ಅಂತ ತಗೋತೀವಿ. ಬಟ್ ನಮ್ಗೆ 0 ಸ್ಟಾರ್ಟಿಂಗ್ ನಂಬರು 0 ಅಲ್ವಾ? 0 ನಂಬರನ್ನ ನಾವು ತಗೊಳ್ಳೋದಾದ್ರೆ 0 ನಮ್ಗೆ ಎಲ್ಲಿ ಓದಲ್ಲೆಲ್ಲ 00 ಕಾಣಿಸ್ತಾ ಇರುತ್ತೆ. ರಿಪೀಟೆಡ್ ನಂಬರ್ ಕಾಣಿಸ್ತಾನೆ ಇರುತ್ತೆ ಪದೇ ಪದೇ. ಆವಾಗ 0 ಕಾಣಿಸ್ತಾ ಇದೆ ಅಂತಂದ್ರೆ ಅದರ ಅರ್ಥ ನಿಮ್ಮ ಹಳೆಯ ನೋವುಗಳು ಏನೀಗ ಇಷ್ಟು ದಿವಸ ನೀವು ಕ್ಯಾರಿ ಮಾಡ್ಕೊಂಡ್ ಬಂದಿದ್ರಲ್ವಾ ಬಿಡಕ್ಕಾಗ್ದೆ, ಆ ಥರದ ನೋವುಗಳು ಮುಗಿಯುವಂಥ ಸಮಯ ಆಯ್ತಾ. ಮತ್ತೆ ಹಳೆ ಕಷ್ಟಗಳೇನಿರ್ತವೆ ತುಂಬಾ ದಿವಸದಿಂದ ಅದನ್ನ ನಾವು ಬಿಡಕ್ಕಾಗದೆ ಕ್ಯಾರಿ ಮಾಡ್ತಾ ಇರ್ತೀವಿ, ಕಷ್ಟಗಳು ಪದೇ ಪದೇ ಅದೇ ಕಷ್ಟಗಳು ಬರ್ತಾ ಇರ್ತವೆ. ಆ ಥರ ಕಷ್ಟಗಳಿಂದ ಮುಕ್ತಿ ಸಿಗುವಂಥ ಸಮಯ. ಓಕೆನಾ? 00 ನಿಮಗೆ ಕಾಣಿಸ್ತಾ ಇದೆ ಅಂತಂದ್ರೆ ಇನ್ಮೇಲೆ ಅಬ್ಸರ್ವ್ ಮಾಡಿ, ನಂಬರ್ ಮುಖಾಂತರ ನಿಮಗೆ ಯೂನಿವರ್ಸು ನಿಮಗೆ ಸಿಗ್ನಲ್ ಕೊಡ್ತಾ ಇದೆ. ನಾನೇನು ಹೇಳಕ್ ಹೊರಟಿದ್ದೀನಿ, ನೀವೇನು ಮಾಡಬೇಕು ಅಂತ ನಂಬರ್ ಮುಖಾಂತರನೇ ನಿಮಗೆ ಸಿಗ್ನಲ್ ಕೊಡ್ತಾ ಇರುತ್ತೆ. ಯಾರು ಅಬ್ಸರ್ವ್ ಮಾಡಿಲ್ಲ ಇನ್ಮೇಲೆ ಹಂಗಂತ ಎಲ್ಲಿ ನೋಡೋದ್ರಲ್ಲೆಲ್ಲ ನಂಬರ್ ಹುಡ್ಕೋದಲ್ಲ, ಅದೇ ಕಾಣಿಸ್ಬೇಕು ನಿಮಗೆ. ನೀವು ನಂಬರನ್ನ ಹುಡುಕೊಂಡು ಹೋಗ್ಬೇಡಿ, ನಂಬರೇ ನಿಮ್ಮ ಕಣ್ಣೆದ್ರಿಗೆ ಬರ್ತಾ ಇರುತ್ತೆ. ಇಷ್ಟು ದಿವಸ ಅಬ್ಸರ್ವ್ ಮಾಡದೇ ಇರೋರು ಓಕೆ, ಪದೇ ಅಬ್ಸರ್ವ್ ಮಾಡಿಲ್ಲ ಅಂದ್ರೆ ಕೆಲವರಿಗೆ ಪದೇ ಪದೇ ಕಾಣಿಸ್ತಾ ಇರುತ್ತೆ, ಅವ್ರಿಗೆ ಹೇಳ್ತಾ ಇದ್ದೀನಿ. ಅವರಿಗೆ ಈ ಥರ 00 ನೋಡ್ತಾ ಇದ್ದೀರಾ ಅಂತಂದ್ರೆ ಹಳೆ ಕಷ್ಟಗಳು, ಹಳೆ ನೆನಪುಗಳು, ಮರೆಯೋಕ್ಕಾಗದೇ ಇರೋವಂಥ ನೆನಪುಗಳನ್ನ ಬಿಟ್ಟು ಮುಂದೆ ಹೊಸ ಜೀವನವನ್ನ ಸ್ಟಾರ್ಟ್ ಮಾಡೋಕ್ಕೆ ನಿಮಗೆ ಅವಕಾಶ ಇದೆ. ಅದನ್ನೆಲ್ಲ ಥ್ರೋ ಔಟ್ ಅಂದರೆ ಹಳೇದನ್ನೆಲ್ಲ ಬಿಸಾಕಿ ಹೊಸ ಜೀವನದ ಕಡೆ ಗಮನ ಕೊಡಿ. ನೆಕ್ಸ್ಟ್ ಏನು ಮಾಡಬೇಕು ನಾನು ಅಂತ ನೀವು ಯೋಚನೆ ಮಾಡಬೇಕು ಅನ್ನೋ ಒಂದು ಸಂದೇಶ ಇದು ಯೂನಿವರ್ಸ್ ಕಡೆಯಿಂದ. 00 ಕಾಣಿಸ್ತಾ ಇದೆ ಅಂತಂದ್ರೆ ಏನು ಮಾಡ್ಬೇಕು ನೀವು? ಹಳೆ ನೆನಪುಗಳು ನಿಮ್ಮನ್ನ ಕಾಡ್ತಾ ಇರ್ತಕ್ಕಂಥವು ಹಳೆ ಕಷ್ಟಗಳೇನಿದ್ದಾವೆ ಅದ್ರ ಬಗ್ಗೆ ಗಮನ ಕೊಡಬಾರ್ದು. ಇನ್ಮೇಲೆ ಹೊಸ ಜೀವನ ನಿಮ್ದು ಸ್ಟಾರ್ಟ್ ಆಗಕ್ಕೆ ರೆಡಿ ಇದೆ. ಹೊಸದನ್ನ ಹುಡುಕಿ ನೀವು ಯಾವುದೋ ಒಂದು ರೂಪದಲ್ಲಿ ನಿಮಗೆ ಹೊಸದು ಸಿಗ್ತಾ ಇದೆ, ಹೊಸ ಲೈಫ್ ಸಿಗ್ತಾ ಇದೆ. ಸೊ ಹಳೆ ಲೈಫ್ ಬಗ್ಗೆ ಯೋಚನೆ ಮಾಡಿ ಇರೋ ಜೀವನವನ್ನ ಕಳ್ಕೋಬೇಡಿ, ಹೊಸದ್ರ ಕಡೆ ಗಮನ ಕೊಡಿ ಅಂತ ನಿಮಗೆ ಯೂನಿವರ್ಸು ಸಂದೇಶವನ್ನ ಕೊಡ್ತಾ ಇರುತ್ತೆ. ಸೊ ಹಾಗಾಗಿ ಇನ್ನೆಲ್ಲೇ ನಿಮಗೆ ಬುಕ್ಕಲ್ಲಿ, ಬಿಲ್ಲಲ್ಲಿ, ಬೋರ್ಡಲ್ಲಿ, ಆಮೇಲೆ ನಂಬರ್ ಬೋರ್ಡ್ಸಲ್ಲಿ, ಗಾಡಿ ಮೇಲೆ, ಬಸ್ ಮೇಲೆ ಎಲ್ಲೇ ನಿಮಗೆ 0000 ಅಥವಾ 000 ಕಾಣಿಸ್ತು ಅಂದರೆ ಇನ್ಮೇಲೆ ನೀವು ಹಳೇದನ್ನೆಲ್ಲ ಮುಗಿಸಿ, ಅದನ್ನು ಹೇಳ್ತೀನಿ, 369 ಹೇಳ್ತೀನಿ, ಒಂದೊಂದು ದಿವಸ ಒಂದೊಂದು ನಂಬರ್ ಹೇಳ್ತೀನಿ. ಓಕೆನಾ? ಅದನ್ನೆಲ್ಲ ಮುಗಿಸಿ ನೀವು ಏನು ಮಾಡಬೇಕು? ಹೊಸದನ್ನ ಸ್ಟಾರ್ಟ್ ಮಾಡಬೇಕು ಅಂತ ಅರ್ಥ. ಇವತ್ತು 0 ಬಗ್ಗೆ ಹೇಳಿದ್ದೀನಿ. ಇನ್ನೆಲ್ಲಾದರೂ ನಿಮಗೆ 0 ಕಾಣಿಸ್ತು ಅಂದರೆ 00 ಕಾಣಿಸಿದ್ರು ಓಕೆ, 000 ಕಾಣಿಸಿದ್ರು ಓಕೆ,
0000 4 ಸೊನ್ನೆ ಕಾಣಿಸುತ್ತೆ ಒಂದೊಂದ್ಸರಿ. ಆ ಥರ ಕಾಣಿಸ್ತು ಅಂದರೆ ಯಾವುದೋ ಒಂದು ನೋವು, ಯಾವುದೋ ಒಂದು ಕಷ್ಟನ ಯಾರೋ ಒಬ್ಬರ ಬಗ್ಗೆ ನೀವು ಯೋಚನೆ ಮಾಡಿ 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 ಅದನ್ನು ಬಿಡೋಕ್ಕಾಗದೆ ಎಷ್ಟರ ಮಟ್ಟಿಗೆ ಅಂಟಿಸ್ಕೊಂಡಿರ್ತೀರ ಅಂದರೆ ಇಷ್ಟೇ ಜೀವನ, ಅವರೇ ಜೀವನ, ಅವ್ರಿಲ್ಲ ಅಂದರೆ ನಂಗೆ ಬದುಕೋಕ್ಕಾಗಲ್ಲ ಈ ಥರ. ಅಥವಾ ಏನಪ್ಪ ಇಂಥ ಕಷ್ಟ ಬಂದ್ಬಿಡ್ತು ನನಗೆ, ಇದರಿಂದ ನಾನು ಹೊರಗೆ ಬರೋಕ್ಕಾಗಲ್ಲ ಅಂತ ಒಂದೇ ಒಂದು ನೋವನ್ನ ಕಷ್ಟನ ಕ್ಯಾರಿ ಮಾಡ್ತಿರ್ತೀರಲ್ಲ, ಅದನ್ನು ಬಿಟ್ಟು ಮುಂದೆ ಹೋಗು ನೀನು ಅಂತ ಹೇಳ್ತಾ ಇರ್ತಾರೆ ಯಾರು, ಯೂನಿವರ್ಸ್. ಇದನ್ನು ಅರ್ಥ ಮಾಡ್ಕೊಳ್ಳಿ. ಈ ನಂಬರ್ ಕಾಣಿಸ್ತು ಅಂದರೆ ನೀವು ಯೋಚನೆ ಮಾಡಿ ಯಾವ ನೋವು ಯಾವ ಕಷ್ಟ ನಿಮ್ಮನ್ನು ಕಾಡ್ತಾ ಇದೆ ಅದನ್ನು ಬಿಟ್ಟು ಮುಂದೆ ಹೋಗ್ತೀನಿ ನಾನು ಅಂತ ಮುಂದೆ ಹೋಗ್ಬೇಕು ಇನ್ಮೇಲೆ. ಇದು ನಿಮಗೆ ಯೂನಿವರ್ಸ್ ಕೊಡ್ತಾ ಇರ್ತಕ್ಕಂಥ ಸೂಪರ್ ಸಿಗ್ನಲ್. ಈ ಸಿಗ್ನಲ್ಗಳನ್ನ ನೀವು ತಗೊಳ್ಳಿ ಮತ್ತು ಅದನ್ನು ಅಳವಡಿಸ್ಕೊಳ್ಳಿ. ಮುಂದೆ ಒಳ್ಳೆ ಜೀವನ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ನಾಳೆ ಹೇಗೆ ನಂಬರ್ 1 ಬಗ್ಗೆ ಹೇಳ್ತೀನಿ. ಅದಷ್ಟು ಆದಮೇಲೆ 456 ಹೇಳ್ತೀನಿ, 369 ಹೇಳ್ತೀನಿ, ಓಕೆನಾ, 786 ಹೇಳ್ತೀನಿ. ಎಲ್ಲ ನಂಬರ್ ಬಗ್ಗೆನೂ ಮಾತಾಡೋಣ ಇನ್ನೊಂದು 10 ಡೇಸ್, ಓಕೆನಾ. ಡನ್. ಈಗ ಲೋಕೇಶ್ ಸರ್ ಬಂದಿದ್ದಾರೆ. ಎಲ್ಲರೂ ಒಳ್ಳೆ ರೀತಿಯಲ್ಲಿ ಪ್ರಾಣಾಯಾಮವನ್ನು ಮಾಡಿ. ವಿಡಿಯೋಸ್ ಆನ್ ಇರೋದಿಲ್ಲ, ಆದ್ರೂ ಯಾರು ವಿಡಿಯೋ ಆನ್ ಮಾಡಿ ಇಟ್ಬಿಟ್ಟು ಅಲ್ಲಿ ನಿಮ್ಮ ಪಾಡಿಗೆ ನೀವು ತಿರುಗ್ತಾ ಕೂತ್ಕೊಳ್ಳೋದು ಮಾಡಬೇಡಿ. ಯಾಕಂದರೆ ರಿಸಲ್ಟ್ ಬರೋದಿಲ್ಲ. ಯಾವಾಗ ನೀವು ಕರೆಕ್ಟಾಗಿ ಅವ್ರು ಹೇಳ್ಕೊಟ್ಟದ್ದು ಅಷ್ಟೂ ಕರೆಕ್ಟಾಗಿ ಮಾಡ್ತೀರಾ, ಆವಾಗಷ್ಟೇ ನಿಮಗೆ ಆರೋಗ್ಯದಲ್ಲಿ ಕೂಡ ಸುಧಾರಣೆ ಆಗುತ್ತೆ, ಹಣಕಾಸಿನಲ್ಲೂ ಸುಧಾರಣೆ ಆಗುತ್ತೆ. ಓಕೆನಾ ಸರ್? ಲೋಕೇಶ್ ಸರ್ ವೆಲ್ಕಮ್. ಥ್ಯಾಂಕ್ ಯು ಮೇಡಮ್. ನಮಸ್ತೆ ಎಲ್ಲರಿಗೂ. ನಮಸ್ತೆ. ಇವತ್ತೇನು ಎಲ್ಲ ಸುಮಾರು ಒಳ್ಳೊಳ್ಳೆ ವಿಷಯ ಹೇಳ್ತಾ ಇದ್ದೀರಾ. ಇದೆಲ್ಲ ನಮ್ಗೆ ಗೊತ್ತೇ ಇಲ್ಲ. ಓಕೆ. ಈ ತರದ್ದು ಒಂದು ಮ್ಯಾಟ್ರ್ ಇದೆ ಅಂತಾನೆ ಗೊತ್ತಿಲ್ಲ. ಯೂನಿವರ್ಸ್ ಯಾವಾಗ್ಲೂ ನಮ್ಮನ್ನ ಸರಿದಾರಿಗೆ ತರಕ್ಕೆ ನೋಡ್ತಾ ಇರುತ್ತೆ, ಬಟ್ ನಾವು ಅದನ್ನ ಲೆಕ್ಕಿಸದೆ ನೋಡ್ದೇನೆ ಹೊರ್ಟೋಗ್ತಾ ಇರ್ತೀವಿ ಅಷ್ಟೇನೆ, ಅಬ್ಸರ್ವೇ ಮಾಡಲ್ಲ ನಾವು. ನಾವು ಪಕ್ಕದಲ್ಲಿ ನಂಬರ್ ನೋಡಲ್ಲ. ಹ್ಮ್ ಯಾಕ ಬರ್ದಿರೋ ಈ ಕೊಟೇಶನ್ ಇಲ್ಲ ನಮ್ಗಿಂತ ಚೆನ್ನಾಗಿರೋ ಗಾಡಿ ಹೋಗ್ತಾ ಇದ್ರೆ ಏನ್ ಇಂಥ ಗಾಡಿ ಸಕ್ಕದಾಯ್ತಲ್ಲ ಅಂತ ಇಂತ ಹಂಗ ಆತರ ನೋಡ್ತಾ ಇದೀವಿ ಇಲ್ಲಿವರೆಗೂ. ಓಕೆ ಓಕೆ. ನಮ್ ಸಮಸ್ಯೆನ ಬಗೆಹರಿಸೋ ಇಂಡಿಕೇಶನ್ಸ್ ನಮ್ಗೆ ಗೊತ್ತೇ ಇಲ್ಲ. ಓಕೆ ಸರಿ, ಎಲ್ರಿಗೂ ನಮಸ್ಕಾರ. ಡೈರೆಕ್ಟ್ ಪ್ರಾಣಾಯಾಮ ಸ್ಟಾರ್ಟ್ ಮಾಡೋಣ ಇವತ್ತು. ಓಂ ಗಂ ಗಣಪತಿ ಕ್ಲಾಂಬರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಸರ್ವವಿಘ್ನೋಪಶಾಂತಯೇ. ಎಲ್ಲರೂ ನೇರವಾಗಿ ಕೂತ್ಕೊಳ್ಳಿ. ಬೆನ್ನುರಿ ನೇರವಾಗಿರ್ಲಿ. ಒಂದ್ಸರಿ ಎಲ್ಲರೂ ಕೈ ನಿಮ್ ಮೇಲೆತ್ತಿ. ಎಲ್ಲ ಸ್ಟ್ರೈಟ್ ಆಯ್ತಾ? ಸೊಂಟ, ಬೆನ್ನು, ಕತ್ತು. ಮೊದಲಿಗೆ ಭಸ್ತ್ರಿಕಾ. ಏನಿಲ್ಲ, ಕೈನ ಮೇಲೆ ಕೆತ್ತಲು ನಿಮ್ಗೆ ಉಸಿರು ಹೇಳ್ಕೊಳ್ಳಿ. ಬಿಡ್ಬೇಕಾದ್ರೆ ಜೋರಾಗಿ ಎಳೀತಾ ಕೈನ ಉಸಿರು ಬಿಡಿ. ನಿಧಾನವಾಗಿ ಮೇಲೆ ಕೈ ಎತ್ತಬೇಕಾದ್ರೆ ಉಸಿರು ಹೇಳ್ಕೊಳ್ಳಿ, ಬಿಡ್ಬೇಕಾದ್ರೆ ಜೋರಾಗಿ ಕೈನ ಹೇಳಿರಿ. ಈ ರಿಪ್ಸ್ ಹತ್ರ ಹಿಂಗೆ ಪ್ರೆಷರ್ ಕೊಡಿ. ಆಯ್ತಾ? ಸ್ಟಾರ್ಟ್. ರಿಲ್ಯಾಕ್ಸ್ ಮಾಡಿ, ರಿಲ್ಯಾಕ್ಸ್ ಮಾಡಿ. ಸ್ಟಾರ್ಟ್.
ರಿಲ್ಯಾಕ್ಸ್ ಮಾಡಿ. ಈಗ ಕಪಾಲಭಾತಿ. ಚಿಕ್ಕದಾಗಿ ಉಸಿರು ತಗೊಳ್ಳೋದು, ಹೊಟ್ಟೆನ ಒಳಗೆ ಎಳ್ತಾ ಉಸಿರು ಹೊರಗಡೆ ಹಾಕ್ತಾ ಇರ್ಬೇಕು. ಆ ಹೊಟ್ಟೆ ಆಕ್ಷನ್ ಆಗ್ಬೇಕು ಚೆನ್ನಾಗಿ. ಆಗಿ ನಿಮ್ಗೆ ಆ ಪೇನ್ ಶುರು ಆಗ್ಬೇಕು, ಆ ರೇಂಜಿಗೆ ಹೊಟ್ಟೆ ಆಕ್ಷನ್ ಮಾಡ್ಬೇಕು. ಸ್ಟಾರ್ಟ್. ರಿಲ್ಯಾಕ್ಸ್. ಸ್ಟಾರ್ಟ್. ಎಲ್ರಿಗೂ ಆಯಾಸ ಅನಿಸ್ತಾ ಇದೆಯಾ? ತುಂಬಾ ಆಯಾಸ ಆದ್ರೂ ಕೂಡ ನಿಲ್ಲಿಸ್ಬಿಡಿ. ರಿಲ್ಯಾಕ್ಸ್ ಮಾಡಿ. ನೆಕ್ಸ್ಟ್ ಪ್ರಾಣಾಯಾಮ ಮಾಡೋಣ. ಇಲ್ಲೆಲ್ಲ ನಾವು ನಿಮ್ ಜೊತೆ ಸೇರ್ಕೊಂಡು ಬರೀ ಟ್ರಯಲ್ ಮಾಡ್ತಾ ಇದೀವಿ ಅಷ್ಟೇ. ಇದನ್ನ ಮತ್ತೆ ಕೂಡ ನೀವು ಸಮಯ ಸಿಕ್ಕಿದಾಗ ಸಂಜೆ ಅಥವಾ ಮಲ್ಗಕ್ ಮುಂಚೆ ಪ್ರಾಕ್ಟೀಸ್ ಮಾಡ್ಬೋದು. ಬಟ್ ಸಾಧ್ಯವಾದಷ್ಟು ಖಾಲಿ ಹೊಟ್ಟೆಲಿ ಮಾಡಿದ್ರೆ ಒಳ್ಳೇದು. ಆಯ್ತಾ? ಅಕಸ್ಮಾತ್ ಯಾರಾದ್ರೂ ಬೇಗ ಊಟ ಮಾಡೋರು 7 ಗಂಟೆಗೆ ತಿಂದಿದ್ರೆ ಅವರು ಆರಾಮಾಗಿ ರಾತ್ರಿ 9 ಗಂಟೆ 9:30ವರೆಗೆ ಮಾಡ್ಬೋದು, ತೊಂದರೆ ಏನಿಲ್ಲ. ಇಲ್ಲಾಂದ್ರೆ ಕೆಲಸ ಎಲ್ಲ ಮುಗಿಸ್ಕೊಂಡು ಬಂದು ಒಂದು 6-6:30 ಕೂಡ ಮಾಡ್ಬೋದು ಸಂಜೆ ಹೊತ್ತು. ಆಮೇಲೆ ಇದೇನಪ್ಪ ಯಾವಾಗ ಟೈಮ್ ಸಿಗುತ್ತೋ ಆ ಟೈಮಲ್ಲಿ ಸಂಜೆನೆ ಮಾಡ್ಬೇಕು, ಮಧ್ಯಾಹ್ನನೇ ಮಾಡ್ಬೇಕು, ಆತರ ಏನಿಲ್ಲ. ನೀವು ರೆಡಿ ಇದ್ದಾಗ ಕೂಡ ಮಾಡಬಹುದು, ಏನ್ ತಪ್ಪೇನಿಲ್ಲ. ಬಟ್ ಏನಂದ್ರೆ ಒಂದು ಅಭ್ಯಾಸ ಮಾಡ್ಕೊಂಡ್ರೆ ಅದು ಕರೆಕ್ಟ್ ಆಗಿ ಹಂಗೆ ಕಂಟಿನ್ಯೂ ಮಾಡ್ಬೇಕು. ಈಗ ವಿಜಯ್ ಪ್ರಾಣಾಯಾಮ. ದೀರ್ಘವಾದ ಉಸಿರು ಎಳ್ಕೊಳ್ಳಿ. ಎದೆ ತುಂಬಾ ಹೊಟ್ಟೆ ತುಂಬಾ ಗಾಳಿನ ತುಂಬಿಕೊಂಡು ಹೋಲ್ಡ್ ಮಾಡಿ. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸಾಧ್ಯ ಹೋಲ್ಡ್ ಮಾಡಿ. ಅದು ಬಿಡ್ಬೇಕಾದ್ರೆ ಉಸಿರು ಹೊರಗಡೆ ಹಾಕ್ಬೇಕಾದ್ರೆ ಬಾಯಿಂದ ಹೊರಗಡೆ ಹಾಕಿ. ಸ್ಟಾರ್ಟ್ ಮಾಡಿ. ಉಸಿರು ಒಳಗಡೆ ತಗೋಬೇಕಾದ್ರೆ ಐ ಆಮ್ ಹೀಲಿಂಗ್ ಅಂತ ಮನಸ್ಸಲ್ಲಿ ಹೇಳ್ಕೊಳ್ಳಿ. ಉಸಿರು ಹೊರಗಡೆ ಹಾಕ್ಬೇಕಾದ್ರೆ ಐ ಆಮ್ ಹೆಲ್ದಿ ಅಂತ ಮನಸ್ಸಲ್ಲೇ ಹೇಳ್ಬೇಕು.
ರಿಲ್ಯಾಕ್ಸ್. ಉಸಿರಾಟಾಡಿ. ಈಗ ಭ್ರಾಮರಿ ಪ್ರಾಣಾಯಾಮ ಗೊತ್ತಲ್ವಾ? ಈ ಹೆಬ್ಬೆಟ್ಟಿಂದ ಈ ಚರ್ಮ ಸಮೇತ ಕಿವಿ ಮುಚ್ಕೋಬೇಕು. ಒಂದು ಉಬ್ಬೆ ಅಲ್ಲೇ, ಒಂದು ಕಣ್ಣು ಮೇಲೆ, ಒಂದು ಮೇಲೆ, ಒಂದು ಕಿವಿ. ಇಲ್ಲ ಅಂದ್ರೆ ಎಲ್ಲಾನು ಹಿಂಗೆ ಇಟ್ಕೋಬಹುದು. ಅಂದ್ರೆ ಬೇಕಾದ್ರೆ ಇಟ್ಕೋಬಹುದು. ಆ ಪ್ಲೇಸ್ ಅಲ್ಲೇ ಇರ್ಬೇಕು ಅಂತ ಏನು ರೂಲ್ಸ್ ಇಲ್ಲ. ಬಟ್ ಒಂದು ಮಾತ್ರ ಕಣ್ಣು ಮುಚ್ಚಿರ್ಲಿ, ಈ ತರ ರೆಪ್ಪೆ ಕೆಳಗಡೆ ಮುಚ್ಚಿರ್ಲಿ. ಇನ್ನೊಂದು ಉಬ್ಬದ್ರಲ್ಲಿ, ಇನ್ನೊಂದು ನಿಮ್ಗೆ ಸಾಧ್ಯವಾದ್ರೆ ಮೂಗಿನ ಕೆಳಗಡೆ, ಇನ್ನೊಂದು ತುಟಿ ಹತ್ರ ಇಟ್ಕೊಳ್ಳಿ. ಇಲ್ಲ ಅಂದ್ರೆ ಇಲ್ಲೇ ಇಟ್ಕೊಳ್ಳಿ, ತೊಂದರೆ ಇಲ್ಲ. ಎಲ್ಲ ಸ್ಟಾರ್ಟ್ ಮಾಡುವ. ಹೊರಗಡೆ ಹಾಕ್ಬೇಕಾದ್ರೆ, ಉಸಿರು ಹೊರಗಡೆ ಹಾಕ್ಬೇಕಾದ್ರೆ ಹಮ್ಮಿಂಗ್ ಸೌಂಡ್ ಇನ್ನೊಂದು ಸೌಂಡ್ ಮಾಡ್ಬೇಕು. ರಿಲ್ಯಾಕ್ಸ್ ಮಾಡಿ. ಈಗ ನಾಡಿ ಶೋಧನ ಅಥವಾ ಅನುಲೋಮ ವಿಲೋಮ. ಈ ತರ ಮುದ್ರೆ ಇಟ್ಕೊಳ್ಳಿ. ಹೆಬ್ಬೆಟ್ಟಿಂದ ಬಲವಳ್ಳೆನ, ರಿಂಗ್ ಫಿಂಗರ್ ಇಂದ ಎಡವಳ್ಳೆನ ಮುಚ್ಚೋದು ತೆಗೆದು ಮಾಡ್ತಾ ಇರ್ಬೇಕು. ಮೊದಲು ಎಡಗಡೆಯಿಂದ ಉಸಿರು ತಗೊಳ್ಳಿ, ಬಲಗಡೆ ಬಿಡಿ. ಮತ್ತೆ ಬಲಗಡೆಯಿಂದ ತಗೊಳ್ಳಿ, ಎಡಗಡೆ ಬಿಡಿ. ಇದನ್ನ ದೀರ್ಘವಾಗಿ ಮಾಡಿ. ನಿಧಾನ ಉಸಿರು ತಗೊಳ್ಳೋದು, ನಿಧಾನ ಬಿಡೋದು. ಸ್ಟಾರ್ಟ್ ಮಾಡಿ.
ರಿಲ್ಯಾಕ್ಸ್. ಅನುಲೋಮ ವಿಲೋಮ ಇದೆಯಲ್ಲ, ಇದೊಂಥರ ಧ್ಯಾನದ ತರ ಇದು. ಈ ಉಸಿರಾಟನೇ ಅಬ್ಸರ್ವ್ ಮಾಡ್ತಾ ಇದ್ರೆ, ಅಬ್ಸರ್ವ್ ಮಾಡ್ಕೊಂಡು ಕುತ್ಕೊಂಡು ನಿಧಾನ ಉಸಿರು ತಗೊಳ್ಳೋದು ಬಿಡೋದು ಮಾಡ್ತಾ ಅದನ್ನ ಅಬ್ಸರ್ವ್ ಮಾಡ್ತಾ ಇದ್ರೆ ಇದೊಂದು ರೀತಿ ಮೆಡಿಟೇಷನ್ ಆಗೋದು. ನಾವೆಲ್ಲ ಉಸಿರು ತಗೋಬೇಕಾದ್ರೆ ಒಂದು ಮಂತ್ರ ಹೇಳ್ಕೊಂಡು ಉಸಿರು ತಗೊಳ್ಳೋದು, ಬಿಡ್ಬೇಕಾದ್ರೆ ಆ ಮಂತ್ರ ಹೇಳ್ಕೊಂಡು ಮಾಡೋದು. ಇದನ್ನ ಅಭ್ಯಾಸ ಮಾಡ್ಕೊಬಿಟ್ಟಿದೀನಿ ನಾನು. ಆ ಉಸಿರಿನ ಜೊತೆನೆ ಆ ಮಂತ್ರ ಹೇಳ್ತಾ ಹೋಗ್ಬೇಕು, ಬಿಡ್ತಾ ಇರ್ಬೇಕಾದ್ರೆ ಅದನ್ನ ಹೇಳ್ತಾ ಬಿಡ್ಬೇಕು. ನೀವು ಆ ತರ ಲೆಕ್ಕ ಮಾಡ್ಕೊಳ್ಳಿ ಕರೆಕ್ಟಾಗಿ. ಒಂದು ಸುತ್ತಿಗೆ 4 ಸಾರಿ ಮಂತ್ರ ಹೇಳಿರ್ತೀರಾ, ಎಷ್ಟು ಸರಿ ಹೇಳ್ಬೇಕು? ಯಾವುದೇ ಮಂತ್ರ ಜಪನ ಎಷ್ಟು ಸರಿ ಮಾಡ್ಬೇಕು? 108 ಸರಿ ಮಾಡ್ಬೇಕು ಅಲ್ವಾ? ಕೈಯಲ್ಲೇ ಬೇಕಾದ್ರೆ ಕೌಂಟ್ ಮಾಡ್ಕೊಳ್ಳಿ, ಇಲ್ಲ ಒಂದು ಮಣಿ ಇಟ್ಕೊಳ್ಳಿ, ಜಪಮಾಲೆ ಇಟ್ಕೊಳ್ಳಿ, ಆಯ್ತಾ? ಇಟ್ಕೊಂಡು ಕೂಡ ಪ್ರಾಕ್ಟೀಸ್ ಮಾಡಿ. ಇಲ್ಲ ಏನು ಬೇಡ, 108 ಹೇಳ್ಬೇಕು ಅಂತ ಯಾವ ಕಾನೂನು ಇಲ್ಲ. ಇದಕ್ಕೊಂದು ಬೇರೆ ಇದೆ, ಯಾಕೆ 108 ಸಾರಿ ಹೇಳ್ಬೇಕು ಅನ್ನೋದಕ್ಕೊಂದು ಇದಿದೆ. ಯಾಕಂದ್ರೆ ನಾವೇನೇ ಜಪ ಮಂತ್ರಗಳು ಧ್ಯಾನ ಮಾಡ್ಬೇಕಾದ್ರೆ, ಜಪ ಮಾಡ್ಬೇಕಾದ್ರೆ ಮಂತ್ರ ಏನ್ ಬಳಸ್ತೀವಲ್ಲ ಅದನ್ನ 108 ಸರಿ ಹೇಳ್ಬೇಕು. ಯಾಕೆ? ನಮ್ಮ ಭೂಮಿಯ ರೇಡಿಯಸ್ ಏನಿದೆ ಅಂದ್ರೆ ಅಗಲ, ಸೂರ್ಯನ ಸುತ್ತಳತೆ ಎಷ್ಟಿದೆ ಗೊತ್ತಾ? ಭೂಮಿಯ 108 ಪಟ್ಟಿದೆ. ಎಲ್ಲ ಅದು ಗ್ರಹಗಳಿಗೆ ಇಂಟರ್ಲಿಂಕ್. ಅದಕ್ಕೆ 108 ಒಂದು ಮಂಡಲ, ಅಥವಾ ಅದ್ರಲ್ಲಿ ಅರ್ಧ, ಅಥವಾ ಇನ್ನೂ ಒಂದು ಚಿಕ್ಕ ಮಂಡಲ 21, ಈ ತರ. ಆತರ ನಾವು ಬಳಸ್ಕೊಂಡು ಹೋಗ್ಬೋದು. ಇಲ್ಲ 21 ಸರಿ ಮಾಡಿ, ಕರೆಕ್ಟ್ ಆಗಿ ನೀವು 21 ಸರಿ ಮಾಡಿದ್ರು ಸಾಕು. ಇಲ್ಲ ಕನಿಷ್ಠ ಪಕ್ಷ ಈ ತರ ಬೆರಳು ಇಲ್ಲಿಂದ ಎಣಿಸ್ಕೊಂಡು 1 2 3 4 20 ಎಷ್ಟಿದೆ ಎಷ್ಟು ಬರುತ್ತೆ ಕೌಂಟು? ಒಂದೊಂದು ಬೆರಳಿಗೆ 3 ಬರುತ್ತೆ. ಆರಾಮಾಗಿ ನಿಮ್ಗೆ 12 ಸಾರಿ ಆಗತ್ತೆ ಈ ಬೆರಳಲ್ಲೇನೆ. ಅಲ್ಲೇನ್ ಹಾಕ್ಲಿ 48 ಸಾಕು, ಅರ್ಧ ಮಂಡಲ ಸಾಕು. ಮಾಡಿದ್ರೆ ಅಷ್ಟು ಮಾಡಿದ್ರು ಸಾಕು, ಆಯ್ತಾ? ಪ್ರಾಕ್ಟೀಸ್ ಮಾಡ್ತಾ ಬೇಕಾದ್ರೆ ಮಾಡ್ಬೋದು. ಅಂದ್ರೆ ಏನ್ ಹೇಳ್ತಾ ಇದೀನಿ ಅಂದ್ರೆ, ಒಂದು ಉಸಿರಾಟದ ಪ್ರಕ್ರಿಯೆನ ನಾವು ಧ್ಯಾನವಾಗಿ ಕೂಡ ಬದಲಾಯಿಸಬಹುದು. ಅಂದ್ರೆ ಮಲ್ಟಿಪಲ್ ಬೆನಿಫಿಟ್ಸ್. ಸುಮ್ಮನೆ ಕುತ್ಕೊಂಡು ಅದ್ರ ಜೊತೆಗೆ ಇದನ್ನು ಮಾಡಿದ್ರೆ ಧ್ಯಾನನೂ ಆಯ್ತು, ನಿಮ್ಗೆ ನಾಡಿ ಶೋಧ ಪ್ರಾಣಾಯಾಮನೂ ಆಯ್ತು. ಇದರೆಲ್ಲ ಬಳಸ್ಬೋದು. ಬಟ್ ನನಗೆ ಅದು ಬೆಟರ್ ಫೀಲ್ ಆಗಿದೆ. ನಾನು ಬಳಸಿ ಚೆನ್ನಾಗಿ ಅದು ಅನುಭವ ಕೊಟ್ಟಿದೆ ನನಗೆ. ಅದಕ್ಕೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಬಳಸೋರು ಬಳಸಿ, ಇಲ್ಲ ಅಂದ್ರೆ ಬೇಡ. ಮಾಮೂಲಿ ನೀವು ಅನುಲೋಮ ವಿಲೋಮ ಮಾಡಿ. ಮಂತ್ರ ಯಾವ್ದು ಹೇಳ್ಬೇಕು ಅಂತ ಮತ್ತೆ ಕೇಳ್ಬೇಡಿ. ಅದು ನಿಮ್ ಇಷ್ಟ. ನಿಮ್ಮ ಇಷ್ಟ ದೇವ್ರ ಮಂತ್ರ ಹೇಳ್ಬೋದು, ಮನೆ ದೇವ್ರ ಮಂತ್ರ ಹೇಳ್ಬೋದು, ಆಯ್ತಾ? ನಿಮ್ಗೆ ಯಾವ್ದು ಸರಿ ಅನ್ಸುತ್ತೆ ಅದನ್ನ ಮಾಡಿ, ತೊಂದ್ರೆ. ನೆಕ್ಸ್ಟ್ ಓಂಕಾರ ಮಾಡೋಣ, ಆಮೇಲೆ ಮೇಡಮ್ಗೆ ಅಪ್ರಮೇಷನ್ ಮಾಡಕ್ಕೆ ಅವಕಾಶ ಕೊಡೋಣ. ಒಂದು 3 ಬಾರಿ ಆ ಓಂ ಮಾಡ್ಬೇಕು. ಅದಾದ್ಮೇಲೆ ಓಂಕಾರನ ಒಂದ್ 4 ಬಾರಿ ಮಾಡಿ ಸ್ಟಾರ್ಟ್ ಮಾಡಿ. ಏನಿಲ್ಲ, ದೀರ್ಘವಾದ ಉಸಿರು ಹೇಳ್ಕೊಳ್ಳಿ. ಉಸಿರು ಬಿಡ್ತಾ ಬಾಯಲ್ಲಿ ಆ ಬರ್ಬೇಕು. ಅದಾದ್ಮೇಲೆ ಓಂ ಬರ್ಬೇಕು, ಆಯ್ತಾ? ಸ್ಟಾರ್ಟ್.
ರಿಲ್ಯಾಕ್ಸ್ ಮಾಡಿ ಹಂಗೆ. ಕವಿತಾ ಮೇಡಮ್ ಸ್ಟಾರ್ಟ್ ಮಾಡಿಸಿ. ಎಸ್, ಎಲ್ಲರೂ ಹಾಗೆ ಕೂತಿರಿ, ರಿಲ್ಯಾಕ್ಸ್ ಆಗಿರಿ, ಕಣ್ಣುಗಳನ್ನ ಬಿಡಬೇಡಿ. ಒಂದು ಮ್ಯೂಸಿಕ್ ಅನ್ನ ಹಾಕ್ತೀನಿ, ಕೇಳಿಸ್ತಾ ಇದ್ರೆ ಎಸ್ ಅಂತ ಯಾರಾದ್ರೂ ಒಬ್ರು. ಲೋಕೇಶ್ ಸರ್ ನೀವೇ ಹಾಕ್ಬಿಡಿ. ಕೇಳಿಸ್ತಿದ್ಯಾ? ಮ್ಯೂಸಿಕ್ ಕೇಳಿಸ್ತಿದ್ಯಾ? ನೋ. ಈಗ ಇಲ್ಲ ಮೇಡಮ್, ಇನ್ನು ಕೇಳಿಸ್ತಾ ಇಲ್ಲ. ಹೌದಾ? ಹ್ಮ್. ಓಕೆ, ಅದು ಸೌಂಡ್ ಸಣ್ಣದಾಗಿದೆ ಅನ್ಸುತ್ತೆ. ಸರಿ, ನಾನೇ ಹೇಳ್ಬಿಡ್ತೀನಿ. ವಿತ್ ಮ್ಯೂಸಿಕ್ ಮಾಡೋಣ ಅನ್ಕೊಂಡೆ. ಎಲ್ಲರೂ ಹಾಗೆ ಇರಿ, ರಿಲ್ಯಾಕ್ಸ್ ಆಗಿರಿ, ಕಣ್ಣುಗಳನ್ನ ಬಿಡಬೇಡಿ. ಆರಾಮಾಗಿ ನಾನು ಹೇಳುವಂಥ ಎಲ್ಲವನ್ನ ಫೀಲ್ ಮಾಡ್ಬೇಕು ನೀವು. ನಿಮ್ಮ ಜೀವನದಲ್ಲಿ ಅದೆಲ್ಲ ಆಗಿದೆ, ಆಗ್ತಾ ಇದೆ ಅನ್ನೋ ಒಂದು ಫೀಲಿಂಗಲ್ಲಿ ನೀವು ಇರಬೇಕು. ಈಗಿನ ಸಮಸ್ಯೆ ಅಟ್ ಪ್ರೆಸೆಂಟ್ ಏನೇ ನೀವು ಫೇಸ್ ಮಾಡ್ತಾ ಇದ್ರು ಅದನ್ನೆಲ್ಲವನ್ನು ಮರೆತು ನಾನು ಹೇಳುವಂಥ ವಾಕ್ಯಗಳ ಕಡೆ ನಿಮ್ಮ ಗಮನ ಇರಬೇಕು. ಹಾಗೆ ರಿಲ್ಯಾಕ್ಸ್ ಮಾಡಿ, ಎಲ್ಲರೂ ಆರಾಮಾಗಿ ಕೂತ್ಕೊಳ್ಳಿ ಅಥವಾ ಮಲಗಬಹುದು. ಈಗ 3 ಬಾರಿ ದೀರ್ಘವಾದ ಉಸಿರನ್ನ ತಗೊಳ್ಳೋಣ. ಇನ್ಹೇಲ್, ಆರಾಮವಾಗಿ ಉಸಿರನ್ನ ಬಿಡುತ್ತಾ ದೇಹದಲ್ಲಿರುವಂಥ ಎಲ್ಲ ನೋವು ಸಂಕಟಗಳನ್ನು ಹೊರಗಡೆ ಹಾಕಿ ಮತ್ತೊಮ್ಮೆ ಇನ್ಹೇಲ್, ಆನಂದವಾಗಿ ಉಸಿರನ್ನ ಎಳ್ಕೊಳ್ಳಿ. ನಿಧಾನವಾಗಿ ಉಸಿರನ್ನ ಹೊರಹಾಕಿ ಇನ್ನೊಮ್ಮೆ. ಈಗ ಒಂದು ನೇರಳೆ ಬಣ್ಣದ ಲೈಟ್ ನಿಮ್ಮ ಸಹಸ್ರ ಚಕ್ರ ಅಂದರೆ ನೆತ್ತಿಯ ಮುಖಾಂತರ ಮೇಲಿಂದ ನಿಮ್ಮ ಶರೀರವನ್ನು ಆಕ್ರಮಿಸುತ್ತಿದೆ. ನಿಮ್ಮ ಇಡೀ ದೇಹವನ್ನು ಬಂದು ಸೇರ್ತಾ ಇದೆ. ಈ ಕಲ್ಪನೆಯನ್ನು ಮಾಡ್ಕೊಳ್ಳಿ. ನೇರಳೆ ಬಣ್ಣದ ಲೈಟ್ ನಿಮ್ಮ ನೆತ್ತಿಯ ಮುಖಾಂತರ, ತಲೆಯ ಮುಖಾಂತರ ಇಡೀ ದೇಹವನ್ನು, ಮುಖ, ಕತ್ತು, ಎದೆ, ಹೊಟ್ಟೆ, ಕಾಲುಗಳು, ಇಡೀ ದೇಹವನ್ನು ನೇರಳೆ ಬಣ್ಣದ ಲೈಟಿಂದ ನೀವು ಪ್ರೊಟೆಕ್ಷನ್ ಆಗಿದ್ದೀರಿ, ಅಂದರೆ ಸುರಕ್ಷಿತವಾಗಿದ್ದೀರಿ. ಮೈಯಲ್ಲಿ ಏನೋ ಒಂದು ಥರ ಶಕ್ತಿ, ದೇಹದಲ್ಲಿ ಒಂದು ಆರಾಮದಾಯಕವಾದಂಥ ಶಕ್ತಿ ಆವರಿಸ್ಕೊಳ್ತಾ ಇದೆ. ಅದನ್ನು ಫೀಲ್ ಮಾಡಿ. ಹಾಗೆ ನಾನು ಹೇಳುವಂಥ ಎಲ್ಲ
ವಾಕ್ಯಗಳನ್ನು ನೀವೇ ಅದು ಆಗಿದ್ದೀರಿ ಅನ್ನೋ ಒಂದು ನಂಬಿಕೆಯಿಂದ ನಿಮ್ಮ ಎದುರುಗಡೆ ಅದೆಲ್ಲ ದೃಶ್ಯ ನಡೀತಾ ಇದೆ ಅನ್ನೋ ರೀತಿಯಲ್ಲಿ ನೀವು ಫೀಲ್ ಮಾಡಬೇಕು, ಕಲ್ಪನೆಯನ್ನು ಮಾಡ್ಕೋಬೇಕು, ಇಮ್ಯಾಜಿನೇಷನ್. ನಾನು ಹೇಳುವಂಥ ಇನ್ನು 21 ನಿಮಿಷ ನೀವು ನಾನು ಹೇಳುವ ಎಲ್ಲ ವಾಕ್ಯಗಳಲ್ಲಿ ನೀವು ಇನ್ವಾಲ್ವ್ ಆಗಿರಬೇಕು. ಆರಾಮಾಗಿರಿ, ರಿಲ್ಯಾಕ್ಸ್ ರಿಲ್ಯಾಕ್ಸ್ ರಿಲ್ಯಾಕ್ಸ್. ನಾನು ಆರೋಗ್ಯವಾಗಿದ್ದೇನೆ ಮತ್ತು ಬಲವಾಗಿದ್ದೇನೆ. ಐ ಆಮ್ ಹೆಲ್ದಿ ಆ್ಯಂಡ್ ಸ್ಟ್ರಾಂಗ್. ನಾನು ಆರೋಗ್ಯವಾಗಿದ್ದೇನೆ ಹಾಗೂ ಬಲವಾಗಿದ್ದೇನೆ. ನನ್ನ ದೇಹವು ಶಕ್ತಿಯುತವಾಗಿದೆ ಮತ್ತು ಸ್ವತಃ ಗುಣಪಡಿಸಿಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿದೆ. ನಾನು ಪ್ರತಿದಿನ ಆರೋಗ್ಯವಾಗಿ ಮತ್ತು ಸಂತೋಷದಿಂದ ಇರುತ್ತೇನೆ. ನಾನು ಪ್ರತಿದಿನ ಆರೋಗ್ಯವಾಗಿ ಮತ್ತು ಸಂತೋಷವಾಗಿ ಇರುತ್ತೇನೆ. ಐ ಆಮ್ ಹೆಲ್ದಿ ಆ್ಯಂಡ್ ಹ್ಯಾಪಿ ಎವ್ರಿ ಡೇ. ನಾನು ಪ್ರತಿರಕ್ಷಣಾ ವ್ಯವಸ್ಥೆ ಅಂದರೆ ಇಮ್ಯೂನ್ ಸಿಸ್ಟಮ್ ಪ್ರಬಲವಾಗಿದೆ. ನನ್ನ ಇಮ್ಯುನಿಟಿ ಸಿಸ್ಟಮ್ ತುಂಬ ಪ್ರಬಲವಾಗಿದೆ ಮತ್ತು ನನ್ನನ್ನು ಸುರಕ್ಷಿತವಾಗಿರಿಸುತ್ತದೆ. ನಾನು ನನ್ನ ದೇಹವನ್ನು ಗೌರವಿಸುತ್ತೇನೆ ಮತ್ತು ಪ್ರೀತಿಸುತ್ತೇನೆ. ನಾನು ನನ್ನ ದೇಹವನ್ನು ಗೌರವಿಸುತ್ತೇನೆ ಮತ್ತು ಪ್ರೀತಿಸುತ್ತೇನೆ. ನಾನು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಶಾಂತಿಯುತವಾಗಿದ್ದೇನೆ. ನಾನು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಶಾಂತಿಯುತವಾಗಿದ್ದೇನೆ. ಐ ಆಮ್ ಫಿಸಿಕಲಿ ಆ್ಯಂಡ್ ಮೆಂಟಲಿ ಪೀಸ್ಫುಲ್. ನನ್ನ ದೇಹದ ಪ್ರತಿಯೊಂದು ಜೀವಕೋಶವು ಆರೋಗ್ಯಕರವಾಗಿದೆ. ನನ್ನ ದೇಹದ ಪ್ರತಿಯೊಂದು ಜೀವಕೋಶವು ಆರೋಗ್ಯಕರವಾಗಿದೆ. ನಾನು ಅದ್ಭುತವಾದ ಆರೋಗ್ಯವನ್ನು ಹೊಂದಲು ಅರ್ಹನಾಗಿದ್ದೇನೆ ಮತ್ತು ಅರ್ಹಳಾಗಿದ್ದೇನೆ. ನಾನು ಅದ್ಭುತವಾದ ಆರೋಗ್ಯವನ್ನು ಹೊಂದಲು ಅರ್ಹನಾಗಿದ್ದೇನೆ ಹಾಗೂ ಅರ್ಹಳಾಗಿದ್ದೇನೆ. ಪ್ರಕೃತಿಯಲ್ಲಿ ಯಾವುದೇ ಥರದ ವಾತಾವರಣ, ಮಳೆ, ಬಿಸಿಲು, ಗಾಳಿ, ಚಳಿ, ಯಾವುದೇ ಥರದ ವಾತಾವರಣ ಬಂದರೂ ನನ್ನ ದೇಹ ಅದಕ್ಕೆ ಸ್ಪಂದಿಸುತ್ತದೆ ಮತ್ತು ಆರೋಗ್ಯವಾಗಿರುತ್ತದೆ ಮತ್ತು ಸಂತೋಷವಾಗಿರುತ್ತದೆ ಹಾಗೂ ದೇಹದ ಎಲ್ಲ ನರನಾಡಿಗಳು ತನ್ನ ಕಾರ್ಯವನ್ನು ಸಮೃದ್ಧವಾಗಿ ನಿರ್ವಹಿಸುತ್ತದೆ. ಜೀವಕೋಶಗಳು ದಿನೇ ದಿನೇ ಹೊಸದಾಗಿ ಉತ್ಪತ್ತಿಯಾಗುತ್ತಿದೆ. ಹೊಸ ಚೈತನ್ಯ, ಹೊಸ ಶಕ್ತಿ, ಹೊಸ ನಂಬಿಕೆ ನನ್ನಲ್ಲಿ ಬಂದಿದೆ. ಆರೋಗ್ಯದ ಬಗ್ಗೆ ಈ ಎಲ್ಲ ವಿಷಯಗಳನ್ನು ಮತ್ತೊಮ್ಮೆ ಮೆಲುಕು ಹಾಕಿ ಖುಷಿಯಾಗಿ ದೇಹ ಅದಕ್ಕೆ ಸ್ಪಂದಿಸುತ್ತಿರುವಂತೆ ಕಲ್ಪನೆಯನ್ನು ಮಾಡ್ಕೊಳ್ಳಿ. ದೇಹದಲ್ಲಿ ಯಾವುದೇ ರೀತಿಯ ಸಮಸ್ಯೆ ಇಲ್ಲ. ಐ ಆಮ್ ಸೋ ಸ್ಟ್ರಾಂಗ್, ಐ ಆಮ್ ಸೋ ಹೆಲ್ದಿ. ಹಾಗೇ ಇರಿ. ದೇಹದ ಮೇಲೆ ಪ್ರತಿಯೊಂದು ಅಂಗಾಂಗಗಳ ಮೇಲೆ ನಿಮ್ಮ ಗಮನವನ್ನು ಕೊಡಿ. ಐ ಆಮ್ ಸೋ ಸ್ಟ್ರಾಂಗ್, ಐ ಆಮ್ ಸೋ ಹೆಲ್ದಿ. ನಾನು ಅದ್ಭುತವಾದ ನಿದ್ದೆಯನ್ನು ಮಾಡ್ತಾ ಇದ್ದೇನೆ. ಅದೇ ರೀತಿ ಆಹಾರವನ್ನು ಅದ್ಭುತವಾಗಿ ಸೇವನೆ ಮಾಡ್ತಿದ್ದೇನೆ. ನನ್ನ ಬಾಡಿ ಎಲ್ಲದಕ್ಕೂ ಸ್ಪಂದಿಸುತ್ತಿದೆ. ಹಾಗೆ
ನಾನು ಪ್ರೀತಿಯನ್ನು ಪಡೆಯಲು ಅರ್ಹಳಾಗಿದ್ದೇನೆ ಅಥವಾ ಅರ್ಹನಾಗಿದ್ದೇನೆ ಮತ್ತು ನನ್ನ ಜೀವನದಲ್ಲಿ ಪ್ರೀತಿಯನ್ನು ಆಕರ್ಷಿಸುತ್ತಿದ್ದೇನೆ. ನನ್ನ ಜೀವನದಲ್ಲಿ ಪ್ರೀತಿಯನ್ನು ಆಕರ್ಷಿಸುತ್ತಿದ್ದೇನೆ. ನನ್ನ ಜೀವನದಲ್ಲಿ ಪರಿಪೂರ್ಣ ಪ್ರೀತಿ ಮತ್ತು ಸಂತೋಷ ಬಂದು ಸೇರುತ್ತಿದೆ. ನನ್ನ ಜೀವನದಲ್ಲಿ ಪ್ರೀತಿ ಮತ್ತು ಸಂತೋಷ ಬಂದು ಸೇರುತ್ತಿದೆ. ನನ್ನ ಆಲೋಚನೆಗಳು ಮತ್ತು ಮನಸ್ಥಿತಿ ನನ್ನ ಕನಸಿನ ಸಂಗಾತಿಯನ್ನು ಆಕರ್ಷಿಸುತ್ತಿದೆ. ನಾನು ನನ್ನ ಸಂಗಾತಿಯೊಂದಿಗೆ ಸುಂದರವಾದ ಮತ್ತು ಅರ್ಥಪೂರ್ಣವಾದ ಸಂಬಂಧವನ್ನು ಹೊಂದಿದ್ದೇನೆ. ನಾನು ನನ್ನ ಸಂಗಾತಿಯೊಂದಿಗೆ ಸುಂದರವಾದ ಮತ್ತು ಅರ್ಥಪೂರ್ಣವಾದ ಸಂಬಂಧವನ್ನು ಹೊಂದಿದ್ದೇನೆ. ನಮ್ಮಿಬ್ಬರ ನಡುವೆ ಪ್ರೀತಿ, ವಿಶ್ವಾಸ, ನಂಬಿಕೆ, ಹೊಂದಾಣಿಕೆ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದೆ. ನಮ್ಮಿಬ್ಬರ ನಡುವೆ ಪ್ರೀತಿ, ವಿಶ್ವಾಸ, ನಂಬಿಕೆ ಮತ್ತು ಹೊಂದಾಣಿಕೆ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದೆ. ನಾನು ನನ್ನ ಸಂಗಾತಿಯನ್ನು ಗೌರವಿಸುತ್ತೇನೆ ಮತ್ತು ಅವರು ನನ್ನನ್ನು ಪ್ರೀತಿಸುತ್ತಾರೆ. ನಾನು ನನ್ನನ್ನು ಪ್ರೀತಿಸುತ್ತೇನೆ ಮತ್ತು ಗೌರವಿಸುತ್ತೇನೆ. ಆದ್ದರಿಂದಲೇ ಪ್ರೀತಿ ನನ್ನ ಕಡೆಗೆ ಬರುತ್ತಿದೆ. ಆದ್ದರಿಂದಲೇ ಪ್ರೀತಿ ನನ್ನ ಕಡೆಗೆ ಬರುತ್ತಿದೆ. ನಾನು ನನ್ನನ್ನು ಪ್ರೀತಿಸುತ್ತೇನೆ, ಅದೇ ರೀತಿ ಇತರರನ್ನೂ ಕೂಡ ಪ್ರೀತಿಸುತ್ತೇನೆ. ನಾನು ನನ್ನನ್ನು ಪ್ರೀತಿಸುತ್ತೇನೆ, ಅದೇ ರೀತಿ ಇತರರನ್ನು ಕೂಡ ಪ್ರೀತಿಸುತ್ತೇನೆ ಮತ್ತು ಗೌರವಿಸುತ್ತೇನೆ. ಅದೇ ರೀತಿ ಬೇರೆಯವರಿಂದ ನನಗೆ ಅತಿಯಾದ ಪ್ರೀತಿ, ಗೌರವ, ನಂಬಿಕೆ, ವಿಶ್ವಾಸ ಸಿಗುತ್ತಿದೆ. ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್. ಥ್ಯಾಂಕ್ ಯು ಸೋ ಮಚ್. ಸಮಾಜದಿಂದ ನನಗೆ ಪ್ರೀತಿ, ಗೌರವ ದೊರೆಯುತ್ತಿದೆ. ಅದೇ ರೀತಿ ನಾನು ಸಮಾಜವನ್ನು ಪ್ರೀತಿಸುತ್ತೇನೆ ಮತ್ತು ಗೌರವಿಸುತ್ತೇನೆ. ನನ್ನ ಬಂಧು ಬಾಂಧವರು ಮನೆಯಲ್ಲಿ ಪ್ರತಿಯೊಬ್ಬರು ನನ್ನನ್ನು ಪ್ರೀತಿಸುತ್ತಾರೆ, ಗೌರವಿಸುತ್ತಾರೆ. ಹಾಗೂ ಅರ್ಥ ಮಾಡಿಕೊಳ್ಳುತ್ತಾರೆ. ಅದೇ ರೀತಿ ನಾನು ಕೂಡ ಮನೆಯ ಎಲ್ಲ ಸದಸ್ಯರ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳುತ್ತೇನೆ, ಪ್ರೀತಿಸುತ್ತೇನೆ ಮತ್ತು ಗೌರವಿಸುತ್ತೇನೆ. ಹಾಗೆ ರಿಲ್ಯಾಕ್ಸ್ ಮಾಡಿ. ರಿಲ್ಯಾಕ್ಸ್, ರಿಲ್ಯಾಕ್ಸ್, ರಿಲ್ಯಾಕ್ಸ್. ನಾನು ಹಣವನ್ನು ಆಕರ್ಷಿಸುವ ಅಯಸ್ಕಾಂತವಾಗಿದ್ದೇನೆ. ಐ ಆಮ್ ಎ ಮನಿ ಮ್ಯಾಗ್ನೆಟ್. ಐ ಆಮ್ ಎ ಮನಿ ಮ್ಯಾಗ್ನೆಟ್. ಹಣವನ್ನು ಆಕರ್ಷಿಸುವ ಅಯಸ್ಕಾಂತವಾಗಿದ್ದೇನೆ. ಹಣವು ನಿರೀಕ್ಷಿತ ಮತ್ತು ಅನಿರೀಕ್ಷಿತ ರೀತಿಯಲ್ಲಿ ನನಗೆ ಬರುತ್ತಿದೆ. ಹಣವು ನಿರೀಕ್ಷಿತ ಮತ್ತು ಅನಿರೀಕ್ಷಿತ ರೀತಿಯಲ್ಲಿ ನನಗೆ ಬರುತ್ತಿದೆ. ಮನಿ ಕಮ್ಸ್ ಟು ಮೀ ಇನ್ ಎಕ್ಸ್ಪೆಕ್ಟೆಡ್ ಆ್ಯಂಡ್ ಅನ್ಎಕ್ಸ್ಪೆಕ್ಟೆಡ್ ವೇಸ್. ನಾನು ಹೆಚ್ಚು ಹಣ ಸಂಪಾದಿಸಲು ಅರ್ಹನಾಗಿದ್ದೇನೆ. ನಾನು ಹೆಚ್ಚು ಹೆಚ್ಚು ಹಣವನ್ನು ಸಂಪಾದಿಸಲು ಅರ್ಹನಾಗಿದ್ದೇನೆ ಅಥವಾ ಅರ್ಹಳಾಗಿದ್ದೇನೆ. ಜೀವನವು ನನಗೆ ನೀಡುವ ಎಲ್ಲ ಸಂಪತ್ತಿಗೆ ನಾನು ಮುಕ್ತವಾಗಿ ಸ್ವೀಕರಿಸುತ್ತೇನೆ. ಜೀವನವು ನನಗೆ ನೀಡುವಂಥ ಎಲ್ಲ ಸಂಪತ್ತನ್ನು ನಾನು ಮುಕ್ತವಾಗಿ ಸ್ವೀಕರಿಸುತ್ತೇನೆ. ನಾನು ಆದಾಯದ ಹೊಸ ಮಾರ್ಗಗಳನ್ನು ಸ್ವೀಕರಿಸುತ್ತೇನೆ. ನಾನು ಆದಾಯದ ಹೊಸ ಹೊಸ ಮಾರ್ಗಗಳನ್ನು ಸ್ವೀಕರಿಸುತ್ತೇನೆ.
ನನ್ನ ಜೀವನದಲ್ಲಿ ಅನಿಯಮಿತ ಆದಾಯ ಮತ್ತು ಸಂಪತ್ತಿನ ಮೂಲವನ್ನು ನಾನು ಸ್ವಾಗತಿಸುತ್ತೇನೆ. ನನ್ನ ಜೀವನದಲ್ಲಿ ಅನಿಯಮಿತ ಆದಾಯ ಮತ್ತು ಸಂಪತ್ತಿನ ಮೂಲವನ್ನು ನಾನು ಸ್ವಾಗತಿಸುತ್ತೇನೆ. ಹಣ ನನಗೆ ಸುಲಭವಾಗಿ ಮತ್ತು ಸಲೀಸಾಗಿ ಬರುತ್ತಿದೆ. ಹಣ ನನಗೆ ಸುಲಭವಾಗಿ ಮತ್ತು ಸಲೀಸಾಗಿ ಬರುತ್ತಿದೆ. ಸಂಪತ್ತು ನಿರಂತರವಾಗಿ ನನ್ನ ಜೀವನದಲ್ಲಿ ಹರಿಯುತ್ತಿದೆ. ಸಂಪತ್ತು ನಿರಂತರವಾಗಿ ನನ್ನ ಜೀವನದಲ್ಲಿ ಹರಿಯುತ್ತಿದೆ. ನಾನು ದೊಡ್ಡ ದೊಡ್ಡ ಮೊತ್ತದ ಹಣವನ್ನು ನಿಭಾಯಿಸಲು ಸಮರ್ಥನಾಗಿದ್ದೇನೆ ಹಾಗೂ ಸಮರ್ಥಳಾಗಿದ್ದೇನೆ. ನಾನು ದೊಡ್ಡ ದೊಡ್ಡ ಮೊತ್ತವನ್ನು ನಿಭಾಯಿಸಲು ಸಮರ್ಥನಾಗಿದ್ದೇನೆ ಹಾಗೂ ಸಮರ್ಥಳಾಗಿದ್ದೇನೆ. ನಾನು ನನ್ನ ಸಂಪತ್ತಿನ ಯಜಮಾನನಾಗಿದ್ದೇನೆ. ನಾನು ನನ್ನ ಸಂಪತ್ತಿನ ಯಜಮಾನನಾಗಿದ್ದೇನೆ. ನೀರು ಕುಡಿದಷ್ಟು ಸುಲಭವಾಗಿ ಹಣವನ್ನು ಆಕರ್ಷಣೆ ಮಾಡುತ್ತಿದ್ದೇನೆ. ಹಾಗಾಗಿ ನನ್ನ ಜೀವನದಲ್ಲಿ ಹಣದ ಬಗ್ಗೆ ಯಾವುದೇ ರೀತಿಯ ಕೊರತೆ ಇಲ್ಲ. ದಶ ದಿಕ್ಕುಗಳಿಂದ ಹಣವು ಹರಿದು ಬರುತ್ತಿದೆ. ಹಣದ ಒಳಹರಿವು ಹರಿದು ನನ್ನ ಕಡೆ ಬರುತ್ತಿದೆ. ನಾನು ಹಣವನ್ನು ಆಕರ್ಷಿಸುವ ಅಯಸ್ಕಾಂತವಾಗಿದ್ದೇನೆ ಹಾಗೂ ಪ್ರತಿದಿನ, ಪ್ರತಿ ವಾರ, ಪ್ರತಿ ತಿಂಗಳು ನನಗೆ ಬೇಕಾದಕ್ಕಿಂತ ಹೆಚ್ಚಾಗಿ ಹಣ ನನ್ನನ್ನು ಬಂದು ಸೇರುತ್ತಿದೆ. ಈ ತಿಂಗಳ ನನ್ನ ಕಮಿಟ್ಮೆಂಟ್ 1,00,000. ಅದು ಸಲೀಸಾಗಿ ಆರಾಮಾಗಿ ಬಂದು ನನ್ನ ಅಕೌಂಟಿಗೆ ಸೇರಿದೆ. ಅದರಿಂದ ನಾನು ನನ್ನ ಎಲ್ಲ ಆಗು ಹೋಗುಗಳನ್ನು ಪೂರೈಸಿ ಸಂಬಂಧಿಕರನ್ನು, ಮನೆಯವರನ್ನು, ನೆರೆಹೊರೆಯವರನ್ನು ಖುಷಿಯಾಗಿಡಲು ಪ್ರಯತ್ನಿಸುತ್ತಿದ್ದೇನೆ ಹಾಗೂ ಪ್ರಯತ್ನಿಸಿದ್ದೇನೆ. ನನ್ನಿಂದ ನೂರಾರು ಜನರಿಗೆ ಸಂತೋಷ, ಸುಖ, ನೆಮ್ಮದಿ ಸಿಗುತ್ತಿದೆ. ಪರಿಪೂರ್ಣವಾದ ಜೀವನವನ್ನು, ಸಂಪೂರ್ಣವಾದ ನೆಮ್ಮದಿಯಾದ, ಸಂತೋಷವಾದ ಜೀವನವನ್ನು ನಾನು ಅನುಭವಿಸುತ್ತಿದ್ದೇನೆ. ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಇಂಥ ಅದ್ಭುತವಾದ ಜೀವನ ನನಗೆ ಕೊಟ್ಟಿದ್ದಕ್ಕೆ ಅನಂತ ಅನಂತ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್. ನಾನು ಕೇಳಿದ್ದಕ್ಕಿಂತ ಅಧಿಕವಾದ ಸಂಪತ್ತನ್ನು, ಹಣವನ್ನು ಕೊಟ್ಟಿದ್ದಕ್ಕೆ ಹಾಗೂ ಅದನ್ನು ನಿಭಾಯಿಸುವ ಶಕ್ತಿ ನನಗೆ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್. ಪ್ರತಿದಿನ ನನ್ನ ಅಕೌಂಟಿಗೆ ಹಣವು ಬಂದು ಸೇರುತ್ತಿದೆ. ಐ ಆಮ್ ಸೋ ಹ್ಯಾಪಿ. ಕೃತಜ್ಞತಾ ಭಾವನೆಯಲ್ಲಿರಿ, ಗ್ರ್ಯಾಟಿಟ್ಯೂಡಲ್ಲಿರಿ. ಇಷ್ಟೆಲ್ಲವನ್ನು ಕೊಟ್ಟಂಥ ಯೂನಿವರ್ಸ್ಗೆ ಕೃತಜ್ಞರಾಗಿರಿ. ಒಮ್ಮೆ ನಿಮ್ಮ ಸಂಪೂರ್ಣ ಜೀವನ, ಆರೋಗ್ಯ, ಸಂಬಂಧ, ಹಣಕಾಸಿನಲ್ಲಿ ಸಂಪೂರ್ಣವಾಗಿ ನೀವು ಖುಷಿಯನ್ನು ಅನುಭವಿಸಿದ್ದೀರಿ, ನೆಮ್ಮದಿಯನ್ನು ಅನುಭವಿಸಿದ್ದೀರಿ. ನಿಮ್ಮ ಮನಸ್ಥಿತಿ ಖುಷಿಯಾಗಿ, ನೆಮ್ಮದಿಯಾಗಿ ಇರಲಿ. ನೀವು ಇದೆಲ್ಲವನ್ನು ಅನುಭವಿಸಿ, ಸಂಬಂಧಗಳಲ್ಲಿ ಕೊರತೆ ಇಲ್ಲ, ಆರಾಮಾಗಿದ್ದೀನಿ, ಹಣಕಾಸು ಬೇಕಂದಾಗೆಲ್ಲ ಬರ್ತಾ ಇದೆ. ಅದೇ ರೀತಿ ಸದೃಢವಾದ ಆರೋಗ್ಯವನ್ನು ಹೊಂದಿ ನಾನು ಟೋಟಲಿ ಕಂಪ್ಲೀಟಾಗಿ ಸಮೃದ್ಧ ಜೀವನವನ್ನು ನಡೆಸ್ತಾ ಇದ್ದೀನಿ. ಅದಕ್ಕಾಗಿ ಯೂನಿವರ್ಸ್ಗೆ ಧನ್ಯವಾದಗಳನ್ನು ಹೇಳ್ತಾ ಸಹಜ ಸ್ಥಿತಿಗೆ ಬನ್ನಿ. ನಿಧಾನವಾಗಿ ಸಹಜ ಸ್ಥಿತಿಗೆ ಬನ್ನಿ, ವಾಸ್ತವಕ್ಕೆ ಬನ್ನಿ. ಹಾಗೆ ನಿಮ್ಮ ತಂದೆ, ತಾಯಿ, ಗುರು, ಹಿರಿಯರ ಆಶೀರ್ವಾದವನ್ನು ಪಡೆಯೋಣ. ನಿಮ್ಮ ತಂದೆ ತಾಯಿಯನ್ನು ಸ್ಮರಿಸಿಕೊಳ್ಳಿ, ನಿಮ್ಮ ಎದುರುಗಡೆ ನಿಂತಿದ್ದಾರೆ. ಅದೇ ರೀತಿ ಗುರು ಹಿರಿಯರನ್ನು ನೆನಪಿಸಿಕೊಳ್ಳಿ. ಅದೇ ರೀತಿ ನೀವು ವಾಸ ಮಾಡ್ತಕ್ಕಂಥ ನಿಮ್ಮ ಗ್ರಾಮದ ದೇವರು ಏನಿದ್ದಾರೆ ಅವರನ್ನು ಒಮ್ಮೆ ಸ್ಮರಿಸಿಕೊಳ್ಳಿ. ಅದೇ ರೀತಿ ತಲೆಮಾರುಗಳಿಂದ ನಿಮ್ಮ ಮನೆತನದವರು ಪೂಜಿಸಿಕೊಂಡು ಬಂದಿರತಕ್ಕಂಥ ಮನೆ ದೇವರನ್ನು ನೆನಪು ಮಾಡಿಕೊಳ್ಳಿ. ಎಲ್ಲರೂ ಲೈನಾಗಿ ನಿಂತಿದ್ದಾರೆ. ನೀವು
ಸಂಪೂರ್ಣ ಶರಣಾಗತರಾಗಿ ಅವರ ಆಶೀರ್ವಾದವನ್ನು ಬೇಡ್ತಾ ಇದ್ದೀರಾ. ಅವರು ಕೂಡ ಮುಗುಳ್ನಗೆಯಿಂದ ಹಸನ್ಮುಖರಾಗಿ ನಿಮಗೆ ಆಶೀರ್ವಾದವನ್ನು ಮಾಡ್ತಾ ಇದ್ದಾರೆ. ವಿಜಯೀ ಭವ, ವಿಜಯೀ ಭವ, ವಿಜಯೀ ಭವ. ನಿಮ್ಮ ಎಲ್ಲ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಸಕ್ಸಸ್ ಸಿಗಲಿ, ನಿಮಗೆ ಆಶೀರ್ವಾದ ಸಿಗಲಿ ಅಂತ ಮನಸಾರೆ ನಿಮ್ಮನ್ನು ಹಾರಿಸಿದ್ದಾರೆ. ನೀವು ಕೂಡ ಆಶೀರ್ವಾದವನ್ನು ಪಡೆದು ಒಂದು ಹೊಸ ಚೈತನ್ಯದೊಂದಿಗೆ ಇಂದಿನ ಕೆಲಸವನ್ನು ಶುರು ಮಾಡ್ತಾ ಇದ್ದೀರಿ. ನಿಮಗೆ ಆ ಪರಮಾತ್ಮ, ಆ ವಿಶ್ವಶಕ್ತಿ ಸಕಲ ಐಶ್ವರ್ಯಗಳನ್ನು ಕೊಟ್ಟು ಆರೋಗ್ಯ, ಹಣ, ಆಸ್ತಿ, ಅಂತಸ್ತು, ಸೌಕರ್ಯ, ಐಶ್ವರ್ಯ, ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯ, ಗೌರವ, ಯಶಸ್ಸು ಎಲ್ಲವನ್ನು ಕೊಟ್ಟು ಕಾಪಾಡಿದೆ. ಹಾಗಾಗಿ ಸಮೃದ್ಧ ಜೀವನವನ್ನು ನಡೆಸುತ್ತಿದ್ದೀರಿ. ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್, ಥ್ಯಾಂಕ್ ಯು ಸೋ ಮಚ್. ಹಾಗೆ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಹೇಳಿ ನಿಧಾನವಾಗಿ ನಿಮ್ಮ ಕೈಗಳನ್ನು ರಬ್ ಮಾಡಿ. ಸಹಜ ಸ್ಥಿತಿಗೆ ಬನ್ನಿ. ಆರಾಮಾಗಿ ನಿಮ್ಮ ಸಮಯವನ್ನು ತೆಗೆದುಕೊಂಡು ಕಣ್ಣುಗಳನ್ನು ನಿಧಾನವಾಗಿ ತೆರೆಯಿರಿ. ಕಣ್ಣುಗಳನ್ನು ನಿಧಾನವಾಗಿ ತೆರೆಯಿರಿ ಹಾಗೂ ನಿಮ್ಮ ಕರಗಳಲ್ಲಿ ದೇವರ ದರ್ಶನವನ್ನ ಮಾಡಿ. ಕರಾಗ್ರೆ ವಸತೆ ಲಕ್ಷ್ಮಿ, ಕರಮಧ್ಯೆ ಸರಸ್ವತಿ, ಕರೆಮೂಲೆ ಸ್ಥಿತೇ ಗೌರಿ, ಪ್ರಭಾತೆ ಕರ ದರ್ಶನಂ. ಈಗ ನೀರಿನ ಲೋಟವನ್ನ ತಗೊಳ್ಳಿ. ಪಂಚಭೂತಗಳಲ್ಲಿ ಒಂದಾದ ಜಲವೇ, ನೀನು ನನ್ನ ಪ್ರಾಣಶಕ್ತಿಯನ್ನು ಹೆಚ್ಚಿಸಿದ್ದೀಯಾ. ಪ್ರತಿಯೊಂದು ಕ್ಷಣದಲ್ಲಿ ನೀನು ನನ್ನ ಜೊತೆಯಾಗಿದ್ದೀಯಾ. ಹಾಗಾಗಿ ನಿನಗೆ ಧನ್ಯವಾದಗಳು. ಓಂ ಭೂರ್ಭುವಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಓಂ ಭೂರ್ಭುವಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಓಂ ಭೂರ್ಭುವಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಪಂಚಭೂತಗಳಲ್ಲಿ ಒಂದಾದ ಜಲವೇ, ನೀನು ನನ್ನ ಪ್ರಾಣಶಕ್ತಿಯನ್ನು ಹೆಚ್ಚಿಸಿದ್ದೀಯಾ. ಪ್ರತಿ ಕ್ಷಣ ಪ್ರತಿದಿನ ನನ್ನ ಜೊತೆಯಾಗಿದ್ದು ನಾನು ಮಾಡುವಂಥ ಎಲ್ಲ ಕೆಲಸಗಳಿಗೂ ನೀನು ಸಾಕ್ಷಿಯಾಗಿದ್ದೀಯಾ. ಹಾಗಾಗಿ ನಾನು ಮುಂದೆ ಮಾಡುವಂಥ ಎಲ್ಲ ಒಳ್ಳೆ ಕೆಲಸಗಳಿಗೂ ಹಾಗೂ ಸಾಧನೆಗಳಿಗೂ ನೀನು ನನ್ನ ಜೊತೆಯಾಗಿರುತ್ತೀಯ ಎಂದು ನಂಬಿದ್ದೇನೆ. ಹಾಗಾಗಿ ಥ್ಯಾಂಕ್ ಯು ಸೋ ಮಚ್. ಐ ಆಮ್ ರಿಚ್, ಐ ಆಮ್ ರಿಚ್, ಐ ಆಮ್ ರಿಚ್, ಐ ಆಮ್ ಹೆಲ್ದಿ, ಐ ಆಮ್ ಹೆಲ್ದಿ, ಐ ಆಮ್ ಹೆಲ್ದಿ. ನಿಮಗೆ ಏನು ಬೇಕೋ ಅದನ್ನು ಕೇಳ್ಕೊಳ್ಳಿ. ನಿಮಗೆ 10 ಲಕ್ಷ ಬೇಕು, 1 ಲಕ್ಷ ಬೇಕು, 2 ಲಕ್ಷ ಬೇಕು, ಸಿಕ್ಕಿದೆ ನನಗೆ, ನೀನು ಅದನ್ನು ಕೊಟ್ಟಿದ್ದೀಯಾ ಅಂತ ನೀರಿನ ಹತ್ರ ಕೇಳ್ಕೊಳ್ಳಿ. ನಿಮ್ಮ ಮನಸ್ಸಿಗೆ ಏನು ಇಷ್ಟ ಬರುತ್ತೋ ಅದನ್ನೆಲ್ಲ ಹೇಳಿ. I am so strong, I am healthy, I am healthy, I am wealthy. Thank you so much. Thank you, thank you, thank you. And I love you, I love you, I love you. ನೀರನ್ನ ಎನರ್ಜೈಸ್ ಮಾಡಿ. ಥ್ಯಾಂಕ್ ಯು. ನಿಧಾನವಾಗಿ, ಆರಾಮಾಗಿ, ಖುಷಿಯಾಗಿ ಕುಡೀರಿ. ನೀರೊಳಗೆ ಹೋಗ್ತಾ ಹೋಗ್ತಾ ನಿಮ್ಮ ಎನರ್ಜಿ ಜಾಸ್ತಿ ಆಗಬೇಕು, ನಿಮ್ಮ ಖುಷಿ ಜಾಸ್ತಿ ಆಗಬೇಕು. ಸೂಪರ್. ಅಫರ್ಮೇಶನ್ ಹೇಳುವಾಗ ಫೀಲ್ ಮಾಡ್ತಾ ಇದ್ದೀರಾ ಅಲ್ವಾ? ನಿದ್ದೆ ಮಾಡ್ತಿದ್ದೀರಾ? ಪ್ರತಿ ದಿವಸ ಹಿಂಗೆ ಹೇಳ್ತಾ ಇದ್ರೆ ಆರೋಗ್ಯನೂ ಬರುತ್ತೆ, ಆದಾಯನೂ ಬರುತ್ತೆ, ಫ್ಯಾಮಿಲಿನೂ ಚೆನ್ನಾಗಾಗುತ್ತೆ. ಎಲ್ಲ ನಮ್ಮೊಳಗಡೆನೆ ಇದೆ. ಓಪನ್ ಅಪ್ ಆಗ್ತಾ ಇಲ್ಲ ನಾವು. ಯಾವುದೋ ಒಂದು ಸಣ್ಣ ಸಮಸ್ಯೆನ ಇಟ್ಕೊಂಡು ಇಡೀ ಜೀವನನೇ ಹಾಳಾಗೋಯ್ತು ಅನ್ನೋ ಒಂದು ರೀತಿಯಲ್ಲಿ ಬದುಕ್ತಾ ಇದ್ದೀವಿ ಅಲ್ವಾ? ಎಷ್ಟು ಜನಕ್ಕೆ ರಿಯಲೈಸ್ ಆಗ್ತಾ ಇದೆ ನಮ್ಮೊಳಗಡೆನೆ ಆ ಶಕ್ತಿ ಇದೆ, ನಾವೇ ನಮ್ಮ ಜೀವನವನ್ನ ಸರಿ ಮಾಡ್ಕೊಳ್ಬಹುದು ಅನ್ನೋ ನಂಬಿಕೆ ಎಷ್ಟು ಜನಕ್ಕೆ ಬಂದಿದೆ? ಇಷ್ಟು ದಿವಸ ನಾವು ಭ್ರಮೆಯಲ್ಲಿದ್ವಿ, ಏನೋ ಒಂದು ಸಮಸ್ಯೆಯಲ್ಲಿ ಸುಮ್ಮನೆ
ಅವಶ್ಯಕತೆ ಇಲ್ಲದೆ ಇರೋ ವಿಷಯಕ್ಕೆ ತಲೆ ಕೆಡಿಸ್ಕೊಂಡು ಎನರ್ಜಿ ಟೈಮನ್ನ ವೇಸ್ಟ್ ಮಾಡ್ಕೊಂಡಿದ್ದೀವಿ ಅಂತ ಎಷ್ಟು ಜನಕ್ಕೆ ಅನ್ನಿಸ್ತಾ ಇದೆ? ಎಸ್, ಕಮೆಂಟ್ ಮೀ. ಲೋಕೇಶ್ ಸರ್, ಎಸ್. ಥ್ಯಾಂಕ್ ಯು ಯೂನಿವರ್ಸ್. ಎಸ್, ಎಸ್. ಅಲ್ವಾ? ಅವಶ್ಯಕತೆನೇ ಇಲ್ಲ, ನಮ್ಗದು ಯೂಸೇ ಆಗಲ್ಲ ಅಂತ ಒಂದು ವಿಷಯಕ್ಕೆ ನಾವು ಸುಮ್ಮನೆ ತಲೆ ಕೆಡಿಸ್ಕೊಂಡು ಇಡೀ ಜೀವನನ ಹಾಳು ಮಾಡ್ಕೊಂಡಿದ್ದೀವಿ. ನಮ್ಮ ನೆಮ್ಮದಿ, ನಮ್ಮ ಸಂತೋಷ ನಮ್ಮ ಒಳಗಡೆನೇ ಇದೆ ಅಂತ ಎಷ್ಟು ಜನಕ್ಕೆ ರಿಯಲೈಸ್ ಆಗ್ತಾ ಇದೆ? ಯಾರೇನಾರ ಮಾಡ್ಕೊಂಡು ನಾನು ಖುಷಿಯಾಗಿರ್ತೀನಿ, ನೆಮ್ಮದಿಯಾಗಿರ್ತೀನಿ, ಯಾರು ಸವಾಸನೂ ಬೇಡ, ಯಾರಿಗೂ ಕೆಟ್ಟದ್ದು ಮಾಡಲ್ಲ, ನನಗೆ ಯಾರು ಕೆಟ್ಟದ್ದು ಮಾಡಬಾರ್ದು, ಆ ರೀತಿ ನಾನು ಬದುಕಬೇಕು ಅಂತ ಎಷ್ಟು ಜನಕ್ಕೆ ರಿಯಲೈಸ್ ಆಗ್ತಾ ಇದೆ ಈಗ? ಚಂದ್ರು ಸರ್, ಮೀ. ಎಸ್, ಮೀ. ಥ್ಯಾಂಕ್ ಯು ಸೋ ಮಚ್, ಮೀ. ಹೌದು ಅಲ್ವಾ? ನಮ್ಮಲ್ಲಿ ಎಷ್ಟು ಅದ್ಭುತವಾದ ಶಕ್ತಿ ಇದೆ, ನಾವು ಕಂಡುಕೊಂಡೇ ಇಲ್ಲ ನೋಡಿ. 40 ವರ್ಷ, 50 ವರ್ಷ, 45 ವರ್ಷ, 30 ವರ್ಷ ಆಗೋಗಿದೆ. ಇನ್ನೂ ಯಾವುದೋ ಬೇಡದೇ ಇರೋ ವಿಷಯಕ್ಕೇನೆ ತಲೆ ಕೆಡಿಸ್ಕೊಂಡು, ಬೇಡದೇ ಇರೋ ವ್ಯಕ್ತಿ ಬಗ್ಗೆ ತಲೆ ಕೆಡಿಸ್ಕೊಂಡು, ನಮ್ಮ ಅಮೃತ ಗಳಿಗೆಗಳನ್ನ, ನಮ್ಮ ನಿಜವಾದ ಜೀವನವನ್ನ ಎಷ್ಟೊಂದು ವೇಸ್ಟ್ ಮಾಡ್ಕೊಂಡ್ಬಿಟ್ಟಿದೀವಿ ಅಲ್ವಾ? ಪಶ್ಚಾತ್ತಾಪ ಆಗುತ್ತೆ ಒಂದೊಂದ್ಸರಿ, ಎಂಥ ಜೀವನ ಮಾಡ್ಬಿಟ್ವಿ, ಸುಮ್ಮನೆ ಯಾವುದೋ ಕಿತ್ತೋಗಿರೋ ವಿಷಯಕ್ಕೆ ವೇಸ್ಟ್ ಮಾಡ್ಕೊಂಡ್ಬಿಟ್ವಲ್ಲ ಇಂಥ ಒಂದು ಅವಕಾಶಗಳನ್ನ ಅಂತ. ನಮ್ಮ ಖುಷಿ ನಮ್ಮಲ್ಲಿ ಇದೆಯಾ ಇಲ್ವಾ? ಯಾರಾದ್ರೂ ಡಿಸ್ಟರ್ಬ್ ಮಾಡ್ಬೋದಾ? ವಿತೌಟ್ ಅವರ್ ಪರ್ಮಿಷನ್ ನಮ್ಮನ್ನ ಯಾರಾದ್ರೂ ಡಿಸ್ಟರ್ಬ್ ಮಾಡ್ಬೋದಾ? ಖಂಡಿತ ಮಾಡೋಕ್ಕಾಗಲ್ಲ. ನಾವು ಅವ್ರಿಗೆ ಕಿವಿ ಕಣ್ಣು ಕೊಟ್ರೆ ಮಾತ್ರ ಅವ್ರು ನಮ್ಮನ್ನ ಡಿಸ್ಟರ್ಬ್ ಮಾಡ್ತಾರೆ, ಇಲ್ಲಾಂದ್ರೆ ಹೇಗೆ ಮಾಡಕ್ ಸಾಧ್ಯ? ಯಾವ ವಿಷಯಕ್ಕೂ ನಾನು ತಲೆ ಕೆಡಿಸ್ಕೊಳ್ಳಲ್ಲ, ನನ್ನ ಜೀವನ ಮಾತ್ರ ನಾನು ಸರಿ ಮಾಡ್ಕೋತೀನಿ ಅಂತ ದೃಢವಾದ ಸಂಕಲ್ಪವನ್ನು ಮಾಡಿ ಹೊರಟ್ರೆ ಯಾರು ನಿಮ್ಮನ್ನ ತಡೆಯಕ್ಕೆ ಸಾಧ್ಯವೇ ಇಲ್ಲ. ಹೌದಲ್ವಾ? ಸೊ ಸಣ್ಣ ಸಣ್ಣ ವಿಷಯಗಳಿಗೆ ಡಿಸ್ಟರ್ಬ್ ಆಗಬೇಡಿ, ಬೇಜಾರು ಮಾಡ್ಕೋಬೇಡಿ. ಕಷ್ಟ ಬರ್ತಾ ಇದೆ ಅಂದರೆ ತುಂಬ ಒಳ್ಳೆ ದಿನಗಳು ಬರುವಂಥ ಫಸ್ಟ್ ಸ್ಟೇಜ್ ಅದು. ಟಾಸ್ಕ್ ಥರ ತಗೊಂಡು ಅದನ್ನ ನಿಭಾಯಿಸಿ. ಓಕೆನಾ ಮೇಡಮ್? ಇದೆಲ್ಲ ನಮ್ಗೆ ತುಂಬಾ ಲೇಟಾಗಿ ಸಿಕ್ಬಿಡ್ತು, ಬೇಗ ಸಿಗ್ಬೇಕಾಗಿತ್ತು. ಅಲ್ವಾ? ತುಂಬಾ ಲೇಟಾಗಿ ಸಿಕ್ತು, ಬೇಗ ಸಿಕ್ಕಿದ್ರೆ ಚೆನ್ನಾಗಿರ್ತಾ ಇತ್ತು. ಯಾಕಂದ್ರೆ ಎಲ್ಲ ನಮ್ ಕೈಲೇ ಇದೆ. ಹೌದು ನಾವು ಅದನ್ನ ಹೇಗ್ ಉಪಯೋಗಿಸ್ಕೊಳ್ತೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗತ್ತಲ್ವಾ? ಹೌದು, ಖಂಡಿತ. ಈ ಸಣ್ಣದು ಒಂದು ವಿಷಯ ಗೊತ್ತಾಗಕ್ಕೆ ಇಷ್ಟು ವರ್ಷ ತಗೊಂಡಿದೀವಿ ಅಂದ್ರೆ ಏನ್ ಮಾಡಕ್ಕಾಗಲ್ಲ. ಈಗ ಅದು ಸಿಕ್ಕಿದೆಯಲ್ಲ, ಇನ್ಮೇಲಾದ್ರೂ ನಾವು ಒಳ್ಳೆ ಮೇಡಮ್, ನೆಮ್ಮದಿ. ನಿಮ್ಗೊಂದ್ ವಿಷಯ ಹೇಳ್ಬೇಕು ಅಂತ ಇಷ್ಟಪಡ್ತೀನಿ, ದಯವಿಟ್ಟು. ಹೇಳಿ ಹೇಳಿ. ಕರೋನಾ ಬಂದಿದ್ದು ನಮ್ಗೆ ವರ ಬಂದ್ ಮೇಡಮ್, ವರ ಅದು. ಯಾಕಂದ್ರೆ ಕರೋನಾದಲ್ಲಿ ನಮ್ಮ ನಾವು ತಿಳ್ಕೊಳಕ್ಕೆ ಅದು ನಮ್ಗೆ ಅಣು ಮಾಡ್ಕೊಡ್ತು. ಮತ್ತೆ ಈ ಯೂನಿವರ್ಸ್ ಅನ್ನೋದು ಏನು, ವಿಶ್ವಶಕ್ತಿ ಅನ್ನೋದು ಏನು ಅಂತ ತಿಳ್ಕೊಂಡಿದ್ದೆ ನಾವು ಕರೋನಾ ಪೀರಿಯಡ್ ಅಲ್ಲಿ. ಆವಾಗ ಶುರುವಾಯ್ತು ನೋಡಿ ಆನ್ಲೈನ್ ಕ್ಲಾಸ್ಗಳು. ಹೌದು ಅವತ್ತಿಂದ ಇವತ್ತವರೆಗೂ ನಿಜವಾಗ್ಲೂ ಆ 4 years ನಿಜವಾಗ್ಲೂ ನಮ್ಗೆ ಒಂಥರ ಬೂನ್ ಇದ್ದಂಗೆ, ವರ ಇದ್ದಂಗೆ. ಅದಕ್ಕೆ ಹೌದು ಮುಂಚೆ ಹೌದು ಏನು ಗೊತ್ತಿಲ್ಲ, ಅದಕ್ಕೆ ಬ್ಲೈಂಡ್ ಆಗಿ ಬಂದ್ಬಿಟ್ವಿ, ಹೌದು ಹೌದು ಬ್ಲೈಂಡ್ ಆಗಿ ಬಂದ್ಬಿಟ್ವಿ. ಈಗ ಹಂಗಲ್ಲ. ಈಗ ನಾನ್ ನಿಮ್ಗೆ ಯಾಕೆ ಹಾಕಿದೆ ಆಗ್ಲಿಂದ 369 ಅಂತ, ನನ್ಗೆ ಯಾವಾಗ್ಲೂ ಅದೇ ಕಾಣತ್ತೆ. ಹ್ಮ್ ಈಚೆ ಹೋದ್ರೆ ಗಾಡಿ ನಂಬರ್ ಅದೇನೆ, ಆಟೋ ನಂಬರ್ ಅದೇನೆ, ಎಲ್ಲೋ ಹ್ಮ್ ನೋಡ್ತೀನಿ 369 ಕಾಣ್ತಾ ಇರುತ್ತೆ ನಂಗೆ. ಹೌದಾ? ಕಾರಲ್ಲೂ ನೋಡಿದ್ರೆ ಅದೇ ಕಾಣುತ್ತೆ ನನ್ಗೆ. ಅದ್ರದ್ದು ಡೀಟೇಲ್ ಹೇಳ್ತೀನಿ ಅಂದ್ರೆ ಈಗ ನಂಬರ್ ಸ್ಟಾರ್ಟ್ ಮಾಡ್ಬಿಟ್ಟಿದ್ದೀನಲ್ಲ, ಇದು ಮುಗಿದ ತಕ್ಷಣ ನಾನು 2 ಹಾಕಿದೀನಿ ಆಗ್ಲೇ, ಚೆನ್ನಾಗಿದೆ. ಹ್ಮ್ 0 ಆಯ್ತು 1 ಆಯ್ತು, ನೋಡಿದೆ ನಾನು, ತುಂಬಾ ಚೆನ್ನಾಗಿದೆ. ನೋಡಿದ್ರಾ? ಓಕೆ, ಇವತ್ತು ಹಾಕ್ತೀನಿ. ಈಗ ಊರಲ್ಲಿ ನಂಬರ್ ಜೊತೆ ನಮ್ಗೆ ತುಂಬಾ ಆಟ ಆಡ್ತಾ ಇರ್ತೀನಿ ಮೇಡಮ್, ತುಂಬಾ ಇಷ್ಟ ನಂಬರ್ಸ್. ಹಾ, ನಂಬರ್ಸ್ ಮುಖಾಂತರನೇ ನಮ್ಗೆಲ್ಲ ಸಿಗ್ನಲ್ ಸಿಗ್ತಾ ಇರುತ್ತೆ, ಇಂಡಿಕೇಟ್ ಖಂಡಿತ ಮಾಡ್ತಾ ಇರ್ತಾರೆ ಖಂಡಿತ ಯೂನಿವರ್ಸು. ಖಂಡಿತ. ಆ ನಂಬರ್ ನೋಡಿದಾಗ ನಿಮ್ಗೆ ಏನು ಅರ್ಥ ಆಗ್ಬೇಕು, ಏನ್ ಇಂಡಿಕೇಶನ್ ಮಾಡ್ತಾ ಇದೆ ಯೂನಿವರ್ಸ್ ನಿಮ್ಗೆ ಅಂತ, ಆ ನಂಬರ್ಸ್ ಮೀನಿಂಗ್ಸ್ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಇಲ್ಲಿ. ಓಕೆನಾ? ಅರ್ಥ ಆಗ್ಬೇಕು ಮೇಡಮ್, ನಮ್ಗೆ ಕರೆಕ್ಟ್ ಆಗಿ ಅರ್ಥ ಆಗ್ಬೇಕು, ಏನದು ಯಾಕೆ ಕಾಣ್ತಾ ಇದೆ ನಮ್ಗೆ ಆ ನಂಬರು, ಅದರಿಂದ ಹೌದು ನಾವೇನ್ ತಗೋಬೇಕು, ಏನ್ ಇಂಪ್ರೂವ್ ಮಾಡ್ಕೋಬೇಕು ಅನ್ನೋದು ಹೌದು ತುಂಬಾನೇ ಅದು ಕಲ್ತ್ಕೊಳ್ಳೋ ದೊಡ್ಡ ವಿಜ್ಞಾನ ಅಲ್ವಾ ಅದು. ಹೌದು. ಹೆಜ್ಜೆ ಹೆಜ್ಜೆಗೂ ನಮ್ಮನ್ನ ತಿದ್ದಕ್ಕೆ ಟ್ರೈ ಮಾಡ್ತಾ ಇದೆ ಯೂನಿವರ್ಸ್. ನಾವು ಅದನ್ನ ತಲೆಗೆ ಹಾಕೋತಾ ಇಲ್ಲ, ನೋಡ್ತಾನೆ ಇಲ್ಲ, ನಮ್ಗೆ ಆ ಕಡೆ ಗಮನನೇ ಇಲ್ಲ. ಸೊ ಹಾಗಾಗಿ ಇನ್ಮೇಲೆ ಯಾರೇ ನೋಡಿದ್ರು ಆ ನಂಬರ್ಸ್ ಮೀನಿಂಗ್ನ ಹೇಳೋದ್ರಿಂದ ನಿಮ್ಗೆ ಈಸಿ ಆಗುತ್ತೆ, ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅಂತ ಡಿಸಿಷನ್ ತಗೊಳಕ್ಕೆ ಈಸಿ ಆಗುತ್ತೆ. ಆ ಹಂಗಂತ ಮೇಡಮ್, ನಂಗೆ ನೋಟ್ಗಳು ಬರ್ತಾ ಇದೆ ಮೇಡಮ್, ಅದೇ ನೋಟ್ಗಳೇ ಬರುತ್ತೆ ಮೇಡಮ್ ನಂಗೆ. ಹೌದಾ? ಅದನ್ನ ನೋಟ್ಗಳೇ ಸೇವ್ ಬರುತ್ತೆ. ಮಾಡಿ ಇಡಿ. ನಿಮ್ಮ ಹತ್ರ ಖಂಡಿತ ಮೇಡಮ್, ಎನರ್ಜಿ ಎಲ್ಲ ಇರುತ್ತೆ, ಆ ಎಲ್ಲ ನನ್ನ ನಂಬರಿನ ಹತ್ರ ಇದೆ ಮೇಡಮ್. ಎನರ್ಜಿ ನಿಮ್ಮ ಹತ್ರ ಇರುತ್ತೆ. ಅದೇ ಖಂಡಿತ. ಬಟ್ ಅದಕ್ಕೆ ನಾವ್ ಎನರ್ಜಿ ಹೆಂಗ್ ಕೊಡ್ಬೇಕು ಅನ್ನೋದು ನಂಗೆ ಗೊತ್ತಾಗ್ತಾ ಇಲ್ಲ.
ಅದಕ್ಕೆ ನಾವು ಎನರ್ಜಿ ಕೊಡ್ಬೇಕಲ್ವಾ? ಅಲ್ಲಲ್ಲ, ಅದು ಆಲ್ರೆಡಿ ಎನರ್ಜಿ ನಿಮ್ಮ ಹತ್ರ ಇರುತ್ತೆ. ಜಸ್ಟ್ ನೀವು ಅದನ್ನ ಹಿಂಗ್ ಇಟ್ಕೊಂಡು ಪ್ರೇ ಮಾಡಿದ್ರೆ ಸಾಕು, ಅದು ಅಟ್ರಾಕ್ಟ್ ಮಾಡ್ಕೊಳ್ಳುತ್ತೆ ಬೇರೆದನ್ನ. ಹ್ಮ್. ನೀನ್ ನನ್ನ ಹತ್ರ ಸಾಕು. ಇರೋದಕ್ಕೆ ನಾನು ತುಂಬಾ ಗ್ರಾಟಿಟ್ಯೂಡ್ ಆಗಿದ್ದೀನಿ ಅಂತ ನೀವು ಜಸ್ಟ್ ಏನಿಲ್ಲ, ಬರೀ ಗ್ರಾಟಿಟ್ಯೂಡ್ ತೋರ್ಸೋದಷ್ಟೇ ಯೂನಿವರ್ಸ್ಗೆ, ಬೇರೆ ಏನು ಕೇಳಲ್ಲ. ಅದು ಕೃತಜ್ಞತರಾಗಿರಿ ಅಷ್ಟೇ. ಸಿಕ್ಕಿರೋ ವಿಷಯಕ್ಕೆ, ಸಿಕ್ಕಿರೋ ವ್ಯಕ್ತಿಗೆ, ಸಿಕ್ಕಿರುವಂತ ಏನ್ ಪಾಠ ಕಲ್ತಿದ್ದೀರಿ ಅಷ್ಟಕ್ಕೆ ನೀವು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಹೇಳ್ತಾ ಹೋಗಿ. ಬೇರೆ ಏನು ಮಂತ್ರನೇ ಬೇಡ, ಥ್ಯಾಂಕ್ ಯು ಒಂದೇ. ನಿಮ್ಮ ಸಕ್ಸಸ್ಫುಲ್ಗೆ ದೃಢವಾದ ಒಂದು ಮಂತ್ರ ಅಂದ್ರೆ ಥ್ಯಾಂಕ್ ಯು. ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಯೂನಿವರ್ಸ್, ಮೇಡಮ್, ಲವ್ ಯು ದಿನಾಗ್ಲೂ ನಿಮ್ಗೂ ಲೋಕೇಶ್ ಸರ್ಗೂ ನಾನು ಥ್ಯಾಂಕ್ ಯು ಹೇಳ್ತಾನೆ ಇರ್ತೀನಿ. ಪ್ರತಿಯೊಂದಕ್ಕೂ ಥ್ಯಾಂಕ್ ಯು. ಕೂತನಿಂತ ಥ್ಯಾಂಕ್ ಯು ನಂದು ಇವಾಗ. ಅದೇ ಬೇರೆ ಇಲ್ಲ. ಒಳ್ಳೇದಾಗುತ್ತೆ thank you. ಮೇಡಮ್. ಎಲ್ಲರೂ ಪ್ರತಿಯೊಬ್ರು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಹೇಳೋದನ್ನ ರೂಢಿ ಮಾಡ್ಕೊಳ್ಳಿ. ನಿಮ್ಮ ಒಂದು ಸಣ್ಣ ಸಣ್ಣ ಹೆಲ್ಪ್ ಯಾರಾದ್ರೂ ಮಾಡಿದ್ದಾರೆ ಅವ್ರಿಗೆ ಚೆನ್ನಾಗಿ ಅರಸಿ ಆಶೀರ್ವಾದ ಮಾಡಿ. ಖಂಡಿತ ಮೇಡಮ್, ಖಂಡಿತ. ಅಷ್ಟೇ. ಇದೆರಡೇ ಮಂತ್ರ. ಒಂದು ಥ್ಯಾಂಕ್ ಯು, ಇನ್ನೊಂದು ನಿಮ್ಗೆ ಯಾರಾದ್ರೂ ಒಳ್ಳೇದ್ ಮಾಡಿದ್ರೆ ಅವ್ರಿಗೆ ನೀವು ಚೆನ್ನಾಗಿ ಮಾಡ್ತಾ ಇರಿ. ಒಳ್ಳೆ ಮನಸ್ಸಿಂದ ಆಶೀರ್ವಾದ ಮಾಡೋದು. ಇದೆರಡನ್ನ ಕಲ್ತ್ಕೊಂಡ್ಬಿಟ್ರೆ ನೀಟಾಗಿ ಬೇರೆ ಏನು ಮಾಡೋದ್ ಬೇಕಾಗಿಲ್ಲ. ಅದೇ ನಿಮ್ಮನ್ನ ಎಲ್ಲಿಗ್ ಬೇಕೋ ನಿಮ್ಮ ಇದಕ್ಕೆ ಕರ್ಕೊಂಡೋಗಿ ನಿಲ್ಲಿಸ್ಬಿಡುತ್ತೆ. ಖಂಡಿತ. ನಾವು ಖುಷಿ ಆಗುತ್ತೆ ಮೇಡಮ್ ಅದನ್ನ ಮಾಡಿದಾಗ, ತುಂಬಾ ಖುಷಿ ಇರ್ತೀವಿ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಈಗ ಮಯೂರ್ಮ ಮಾಡೋಣ. ತಥಾಸ್ತು. ಮಯೂರ್ಮ ಮಾಡೋಣ. ಮಯೂರ್ ಮಯೂರ್ಮ. ನನ್ನ ಕಡೆಯಿಂದ ವಿಶ್ವಶಕ್ತಿಗೆ ಅಂತ್ಯವಿಲ್ಲದ ಪ್ರೀತಿ ಮತ್ತು ನಮನ, ಶುಭಾಶಯ ಅಂತ. ನೀವೆಷ್ಟು ಲವ್ ಮಾಡ್ತೀರಿ ಪ್ರಾಣಿ ಪಕ್ಷಿಗಳನ್ನ, ಮರ ಗಿಡಗಳನ್ನ, ಅದಕ್ಕಿಂತ ಹೆಚ್ಚು ನಿಮ್ಗೆ ಸಿಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್. ಖುಷಿಯಾಗಿ ಒಂದು ಒಳ್ಳೆ, ಯಾರು ನಿಮ್ಗೆ ತುಂಬಾ ಮನಸ್ಸಿಗೆ ಹತ್ತಿರವಾದ ಫ್ರೆಂಡ್ಸ್ ಜೊತೆ ಹೆಂಗೆ ನೀವು ತುಂಬಾ ಪ್ರೀತಿಯಿಂದ ಮಾತಾಡ್ತೀರಿ, ಸ್ವಲ್ಪನೂ ಕಲ್ಮಶವಿಲ್ಲದೆ ಮಾತಾಡ್ತೀರಲ್ವಾ. ಈಗ ನಿಮ್ದು ಯಾರ್ದಾರು ತುಂಬಾ ಕ್ಲೋಸ್ ಫ್ರೆಂಡ್ ಇರ್ತಾರೆ, ಹೋಗೆ ಬಾರೆ ಆ ತರ ಮಾತಾಡ್ತಿರಲ್ಲ, ಸೇಮ್ ಅದೇ ತರ ಯೂನಿವರ್ಸ್ ಜೊತೆ ಪ್ರೀತಿಯಿಂದ ಮಾತಾಡ್ತಾ ಇರಿ. ಥ್ಯಾಂಕ್ ಯು ಯೂನಿವರ್ಸ್, ನೀನ್ ನನ್ಗೆ ಇಷ್ಟೊಂದೆಲ್ಲ ಕೊಟ್ಟಿದ್ಯಾ, ಐ ಲವ್ ಯು, ಈ ತರ ಹೇಳ್ತಾ ಇರಿ. ಅವ್ರು ನಿಮ್ ಫ್ರೀಕ್ವೆನ್ಸಿನ ಮ್ಯಾಚ್ ಮಾಡಿ. ಆವಾಗ ನಿಮ್ಗೆ ಗೊತ್ತಿಲ್ದೇನೆ ಅಷ್ಟೊಂದು ನಿಮ್ಗೆ ಬರಕ್ಕೆ ಅಬೆಂಡೆನ್ಸ್ ಬರಕ್ಕೆ ಸ್ಟಾರ್ಟ್ ಆಗುತ್ತೆ. ಪ್ರಾಸ್ಪೆರಿಟಿ, ಅಬೆಂಡೆನ್ಸ್ ಎಲ್ಲ ನಿಮ್ ಲೈಫಲ್ಲಿ ಬರುತ್ತೆ. ಹೊಸ ಹೊಸ ವ್ಯಕ್ತಿಗಳ ಪರಿಚಯ ಆಗುತ್ತೆ, ಹೊಸ ಹೊಸ ವಿಷಯಗಳನ್ನ ತಿಳ್ಕೊತೀರಾ, ಹೊಸ ಹೊಸ ಜ್ಞಾನವನ್ನ ಪಡ್ಕೋತೀರಾ. ಜಸ್ಟ್ ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಯೂನಿವರ್ಸ್. ಮನಸ್ಸನ್ನ ಖುಷಿಯಾಗಿ ಇಟ್ಕೊಳಕ್ಕೆ ಟ್ರೈ ಮಾಡಿ ಅಷ್ಟೇ. ಏನಾದ್ರೂ ಕಷ್ಟ ಬಂತ ಅದಕ್ಕೂ ಥ್ಯಾಂಕ್ ಯು ಹೇಳಿ. ಅದರಿಂದ ಒಂದು ಪಾಠ ಕಲ್ಸಕ್ಕೆ ನಿಮ್ಗೆ ಕಷ್ಟನ ಕೊಡೋದು, ಸುಮ್ನೆ ಕಷ್ಟ ಕೊಡಲ್ಲ. ಯೂನಿವರ್ಸ್ ಏನ್ ನಮ್ ಶತ್ರುನ, ದೇವ್ರು ನಮ್ ಶತ್ರುನ? ಏನೋ ಒಂದು ತಪ್ಪು ಮಾಡ್ತಿರ್ತೀವಿ, ಅದರಿಂದ ಒಂದು ಪಾಠವನ್ನ ಕಲಿ ಅಂತ ಅದಕ್ಕೆ ರಿಲೇಟೆಡ್ ಆದ ಕಷ್ಟವನ್ನ ಕೊಡ್ತಾರೆ. ಅದನ್ನ ಎಚ್ಚೆತ್ಕೊಂಡು ನಾವು ಕಲ್ತ್ಕೊಂಡ್ವಿ ಅಂದ್ರೆ ನೆಕ್ಸ್ಟ್ ಲೆಸನ್ ಕಲಿಯಕ್ಕೆ ಈಸಿ ಆಗುತ್ತೆ. ಅಯ್ಯೋ ಹಿಂಗಾಗೋಯ್ತೆ, ಇದೇ ಪಾಠ ಬರ್ತಾ ಇಲ್ಲ, ಒಂದನೇ ಪಾಠನೇ ಕಲಿಯಕ್ಕೆ ನಾನು ರೆಡಿ ಇಲ್ಲ ಅಂದ್ರೆ ಎರಡನೇ ಪಾಠಕ್ಕೆ ಹೇಗೆ ಹೋಗ್ತೀರಾ? ಎರಡನೇ ಕ್ಲಾಸಿಗೆ ಹೇಗೆ ಹೋಗ್ತೀರಾ? ಒಂದನೇ ಕ್ಲಾಸು ಎಲ್ಲ ಕಲ್ತ್ಕೊಂಡು ಅದು ಎಲ್ಲ ಎಕ್ಸಾಮ್ ಬರೆದ್ರೆ ತಾನೇ ಎರಡನೇ ಕ್ಲಾಸಿಗೆ ನಿಮ್ಮನ್ನ ಸೇರಿಸ್ಕೋತಾರೆ. ಈ ಕಲಿಯಕ್ಕೆ ರೆಡಿ ಇಲ್ಲ ನೀವು ಅಂತಂದ್ರೆ ನಿಮ್ಗೆ ಪಾಠ ಓದಕ್ಕೆ ಎಲ್ಲಿ ಬಿಡ್ತಾರೆ? ಸೊ ಕಷ್ಟ ಬಂದಿದೆ ಅಂತ ಬೇಜಾರು ಮಾಡ್ಕೋಬಾರ್ದು. ಅದರಿಂದ ಏನೋ ಒಂದು ಪಾಠ ಕಲಿಯಕ್ಕೆ ನಿಮ್ಗೆ ಕಷ್ಟ ಕೊಟ್ಟಿರೋದು ಅಂತೇಳಿ, ಅದ್ರ ರಿಲೇಟೆಡ್ ಯಾಕೆ ಅಂತ ನಿಮ್ಮ ಜೊತೆ ನೀವು ಮಾತಾಡ್ಕೊಂಡು, ಯಾಕೆ ಈ ಸಮಸ್ಯೆ ಬಂತು, ನಾನೇನ್ ತಪ್ಪು ಮಾಡಿದೆ ಅಂತ ನಿಮ್ಮನ್ನ ನೀವು ಅರ್ಥ ಮಾಡ್ಕೊಂಡು ಅದರಿಂದ ಹೊರಗೆ ಬಂದ್ರೆ ಇಮ್ಮಿಡಿಯೇಟ್ ನಿಮಗೆ ಹೊಸ ದಾರಿ ಕಾಣಿಸುತ್ತೆ. ಓಕೆ, ಈಗ ತಥಾಸ್ತು. ನೀವು ಮಾಡುವಂತ ಎಲ್ಲ ಒಳ್ಳೆ ಕೆಲಸಗಳಿಗೆ ದೇವರ, ಹಿರಿಯರ ಆಶೀರ್ವಾದ ನಿಮ್ಗಿದೆ. ಹಾಗೆ ನನಗೆ ಕೂಡ ಆಶೀರ್ವಾದವನ್ನ ಮಾಡಿ. ತಥಾಸ್ತು, ತಥಾಸ್ತು, ತಥಾಸ್ತು. Thank you ಎಲ್ರಿಗೂ so ಒಳ್ಳೇದಾಗ್ಲಿ. much. ಎಲ್ಲರಿಗೂ ಒಳ್ಳೇದಾಗ್ಲಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ತಥಾಸ್ತು ತಥಾಸ್ತು ತಥಾಸ್ತು. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಹಾಗೆ ಚಕ್ರ ಸಾಧನೆ ಪೇಮೆಂಟ್ನ ಮಾಡ್ಕೊಂಬಿಡಿ, ಯಾರ್ಯಾರು ಇದ್ದೀರಾ ಎಲ್ಲ. ಓಕೆನಾ? ಹೆಚ್ಚು ದಿವಸ ಇಲ್ಲ ಇನ್ನು. ಥ್ಯಾಂಕ್ ಯು. ಎಲ್ಲರಿಗೂ ಒಳ್ಳೇದಾಗ್ಲಿ. ಬಾಯ್, ಟೇಕ್ ಕೇರ್. ಹುಷಾರಾಗಿರಿ, ಕೇರ್ಫುಲ್ ಆಗಿರಿ.